ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ ಕರ್ನಾಟಕ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾಠ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಯುಗಾದಿನ ಮುಗಿಸ್ಕೊಂಡು ಹೊಸ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇರುವಂತ ಸೂಪರ್ ಕ್ವೀನ್ ಪ್ರೇಕ್ಷಕರಿಗೆ ಈ ಯುಗಾದಿ ಸುಖ ನೆಮ್ಮದಿ ಎಲ್ಲವನ್ನು ತರಲಿ ಅಂತ ಹಾರೈಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಸೂಪರ್ ಕ್ವೀನ್ ಬರೀ ಒಂದು ಕಾರ್ಯಕ್ರಮ ಮಾತ್ರ ಆಗಿಲ್ದೆ ಪ್ರತಿ ಹೆಣ್ಣು ಮಕ್ಕಳ ಸಾಧನೆಯನ್ನ ಬಿಂಬಿಸುವಂತಹ ಜೀವನ ಆಗಿತ್ತು. ಈ ಜೀವನದಲ್ಲಿ ಹಾಡಿದೀವಿ, ಖುಷಿ ಪಟ್ಟಿದ್ದೀವಿ, ನಲಿವನ್ನ ಎಲ್ಲವನ್ನು ಹಂಚಿಕೊಂಡಿದೀವಿ. ಹೆಣ್ಣಿನ ಸ್ವಾಭಿಮಾನವನ್ನ ನಾವಿಲ್ಲಿ ಸಂಭ್ರಮಿಸಿದೀವಿ. ಅವರ ಗೆಲುವಲ್ಲಿ ಕರುನಾಡಿನ ಹೆಣ್ಣು ಮಕ್ಕಳು ಕೂಡ ತಮ್ಮ ಗೆಲುವನ್ನ ಕಂಡುಕೊಂಡಿದ್ದಾರೆ. ಈ ಕ್ವೀನ್ಗಳ ಪಯಣದ ಪ್ರತಿ ಹಂತದಲ್ಲೂ ಒಂದು ವಿಶೇಷತೆ ಖಂಡಿತವಾಗ್ಲೂ ಇತ್ತು. ಆ ಪಯಣಕ್ಕೆ ಈಗ ಸೆಮಿಫೈನಲ್ ಸಂಭ್ರಮ ಸೇರ್ಕೊಳ್ತಾ ಇದೆ. ಸೆಮಿಫೈನಲ್ ನ ನಮ್ಮ ಕ್ವೀನ್ಸ್ ಡಾನ್ಸ್ ಮೂಲಕ ವಿಜೃಂಭಣೆಯಿಂದ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೆಜ್ಜೆ ಮೂಲಕ ಹೆಣ್ಣಿನ ಲಜ್ಜೆಯನ್ನ ಇವತ್ತು ಈ ವೇದಿಕೆಗೆ ತರ್ತಾ ಇದ್ದಾರೆ. ನಮ್ಮ ಕ್ವೀನ್ಗಳ ಜೊತೆ ಹೆಜ್ಜೆ ಹಾಕೋದಿಕ್ಕೆ ಕುಟುಂಬದ ಸದಸ್ಯರು, ಗೆಳೆಯರು, ಗೆಳತಿಯರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಸಂಭ್ರಮಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ಪ್ರತಿ ಕ್ವೀನ್ ಒಂದೊಂದು ಗೆಟಪ್ ಅಲ್ಲಿ ಇಲ್ಲಿಗೆ ಬಂದು ನಮ್ಮನ್ನ ಮನರಂಜಿಸ್ತಾ ಇದ್ದಾರೆ. ತುಂಬಿಕೊಳ್ಳೋದಿಕ್ಕೆ ನಮ್ಗೆ ಇದಕ್ಕಿಂತ ಇನ್ನೇನ್ ಬೇಕಾಗಿದೆ? ಬನ್ನಿ ಹಾಗಿದ್ರೆ ಈ ಕುಣಿತದ ಸಂಭ್ರಮ, ನಮ್ಮೆಲ್ಲರ ಸಂಭ್ರಮ, ಕರುನಾಡಿನ ಸಂಭ್ರಮ, ಸೂಪರ್ ಕ್ವೀನ್ ಯಶಸ್ಸನ್ನ ಖುಷಿಯಿಂದ ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ. ಶುರು ಮಾಡೋಣ ಸೂಪರ್ ಕ್ವೀನ್ ಸೆಮಿಫೈನಲ್. ರಿಲೇಟಿವ್ಸ್, ಫ್ರೆಂಡ್ಸ್ ಜೊತೆ ಕೂಡೋದು ಈ ಸಂಭ್ರಮವನ್ನ ಡಬಲ್ ಮಾಡೋದಕ್ಕೆ ಅಂತ ಕಾಯ್ತಾ ಇರುವಂತ ನಮ್ಮ ಸೂಪರ್ ಕ್ವೀನ್ಸ್, ವೆಲ್ಕಮ್ ಟು ದ ಶೋ. ಹಾಗೆ ವೆಲ್ಕಮ್ ಟು ಸೆಮಿಫೈನಲ್. ಎಲ್ಲ ರೆಡಿ ಇದೆಯಪ್ಪ? ಶೋ ಶುರು ಆದ್ರೂ ಸೈಡ್ ವಿಂಗ್ ಅಲ್ಲಿ ಸಿಂಗಾರ ಮಾಡ್ಕೊಳ್ಳೋದು ಮಾತ್ರ ತಪ್ಪಿರಲ್ಲಪ್ಪ. ಸೀಸನ್ನೇ ಮುಗಿತಾ ಇದ್ರು ಇವರ ರೀಸನ್ ಮಾತ್ರ ನನ್ ಯಾರಿಗೂ ಅರ್ಥ ಆಗಿಲ್ಲ. ಕೋರಿ ಬ್ರಹ್ಮಂಗೆ ಬನ್ರಿ ಇಲ್ಲಿ, ಒಂದ್ ನಿಮಿಷ ಬನ್ರಿ ಇಲ್ಲಿ. ಏನ್ರಿ ಇದು ನಿಮ್ ಡ್ರೆಸ್ಸು? ಏನ್ ಹಾಕೊಂಡ್ ಬಂದಿದ್ದೀರಾ ನೀವು? ನಾನ್ ಅನ್ಕೊಂಡೆ ನೀವ್ ಯಾವ್ದೋ ಒಂದು ಬ್ಯಾಂಡ್ ಸೆಟ್ ಅಲ್ಲಿ ಬ್ಯಾಂಡ್ ಹೊಡೆಯಕ್ ಹೋಗಿ ಹಂಗ ಏನ್ರಿ ಏರ್ ನೋಡ್ರಿ, ಡ್ರೆಸ್ ನೋಡ್ರಿ, ಇದು ಮೈಕ್ ಬ್ಯಾಂಡ್ ಸೆಟ್ ಅನ್ನೋ ಕಾಣ್ತಾ ಇದೀನಿ ನಾನು. ನನ್ನ ಒಳಗಡೆ ಇರೋ ಮೈಕಲ್ ಜಾಕ್ಸನ್ ನ ಬಡ್ದೆ ಬಿಸ್ಬೇಡಿ, ಜನ ಎದುರ್ಕೋತಾರೆ ಅಂತ ಸುಮ್ಮನೆ ಇದ್ದೆ. ಬಟ್ ನೋ ವೇ. ಮ್ಯೂಸಿಕ್ ಹಾಕಪ್ಪವನ.
ಮೈಕಲ್ ಜಾಕ್ಸನ್. ನಾನು ಬರೀ ಬೆರಳು ಹಿಂಗ್ ಆಡ್ಸಿದ್ರೆ ಒಂದು ಡ್ಯಾನ್ಸ್, ಹಿಂಗ್ ಆಡಿದ್ರೆ ಒಂದು ಡ್ಯಾನ್ಸ್, ನನ್ನ ಕೂದಲು ಹಿಂಗ್ ಆಡ್ಸಿದ್ರೆ ಒಂದು ಡ್ಯಾನ್ಸ್, ನನ್ನ ರೋಮಗಳಲ್ಲಿ ತುಂಬಿ ತುಳುಕಾಡ್ತಿರೋದು ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಇಷ್ಟು ಟ್ಯಾಲೆಂಟ್ ಇದ್ರು ಕೂಡ DKD ಎಲ್ಲಿ ನಾನು ಗೆದ್ದು ಬಿಡ್ತೀನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನ DKD ಡೈರೆಕ್ಟರ್ ಗುರುತಿಸ್ತಾ ಇಲ್ಲ. ಈಗ ನಿಮ್ಗೆಲ್ಲ ಕುರಿ ಅಂದ್ರೆ ಫುಲ್ ಫಾರ್ಮ್ ಏನು ಅಂತ ಗೊತ್ತಾ ಶ್ವೇತು? ಗೊತ್ತಿಲ್ಲ. ಕುಣಿಯೋಣ ರೀ, ದಟ್ ಈಸ್ ಕುರಿ. ರಚು, ಎಲ್ರು ಬ್ಲಡ್ ಅಲ್ಲಿ BP ಶುಗರ್ ಇದ್ರೆ ನನ್ನ ಬ್ಲಡ್ ಅಲ್ಲಿ ಡ್ಯಾನ್ಸ್ ಇರುತ್ತೆ. 1 2 3 4 1 2 3 4 ಡ್ಯಾನ್ಸ್ ಇದೆ. ಕುರಿ ಮಾದೇವ, ಏನ್ರಿ ಕುರಿ ನೀವು? ನನ್ನ ಹೆಸರು ಕುರಿ ಅಲ್ಲ. ಮೂಮೆಂಟ್ ಅಂದ್ರೆ ಗೊತ್ತಾ ಕುರಿ ನಿಮ್ಗೆ? ಯು ಆರ್ ಆಸ್ಕಿಂಗ್ ಮೂವ್ಮೆಂಟ್ ಟು ಮೀ? ಎಸ್. ಅಶೇಮ್ಡ್ ಆಫ್ ಮೈಸೆಲ್ಫ್. ಮಿಂಟು ಎರಡು ಸೇರಿದ್ರೆ ಮೂವ್ಮೆಂಟ್. ಈಗ ಟ್ಯಾಲೆಂಟ್ ಗಿಲೆಂಟ್ ಎಲ್ಲ ಹೇಳ್ಬೇಕಾಗಿಲ್ಲಮ್ಮ, 2 ವೈರ್ ಇದ್ರೆ ಸಾಕಮ್ಮ. ಎಲ್ಲಿದೆ ರೀ? ಎಲ್ಲೆಲ್ಲಿ ವೈರ್ ಇಟ್ಕೊಂಡು ಜೋಬಲ್ ಇಟ್ಟಿದ್ದೀರಿ? ಇದು ಕೇಳ್ತಾರೆ ಶಾಕಿಂಗ್ ಡ್ಯಾನ್ಸ್. ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಇಷ್ಟೆಲ್ಲ ಮಾತಾಡ್ತಿರಲ್ಲ ಕುರಿ. ಒಂದು ಡಾನ್ಸ್ ಫಾರ್ಮ್ ಇದೆ ಸ್ಲೋ ಮೋಷನ್ ಅಂತ, ಅದೇನು ಅಂತ ಗೊತ್ತಿದ್ಯಾ ನಿಮ್ಗೆ? ಏನ್ ಮಾತು ಅಂತ ಆಡ್ತೀರ ಶ್ವೇತು? ಎಲ್ಲ ನಾನೇ ಮಾಡಿದ್ರೆ ಕ್ಯಾಮ್ರಾಮನ್ ದತ್ತು ಏನ್ ಮಾಡ್ತಾರೆ? ಎಡಿಟಿಂಗು ಗ್ರಾಫಿಕ್ಸ್ನವ್ರಿಗೆ ಏನ್ ಕೆಲಸ ಇರುತ್ತೆ? ಅವರು ಸ್ಲೋ ಮೋಷನ್ ಅವ್ರು ಮಾಡ್ಕೋತಾರೆ, ಒಳ್ಳೆ ಚೆನ್ನಾಗೈತಾರೆ. ಎಲ್ಲ ನಾನೇ ಮಾಡಿದ್ರೆ. ದತ್ತು ಎಲ್ಲಿದ್ಯಪ್ಪ? ಶ್ವೇತು ಕಡೆಯಿಂದ ಒಂದು ಮುತ್ತು. ಅವರು ನಾನು ಫಾಸ್ಟ್ ಮಾಡಿದ್ದನ್ನ ಸ್ಲೋ ಮೋಷನ್ ಮಾಡಿ ಹಾಕೋತಾರೆ ಶ್ವೇತು. ಈಗ ದತ್ತು ಮುತ್ತಿನ ಜೊತೆ ಇವತ್ತಿನ ಸುತ್ತನ್ನ ಸುಸ್ತಿಲ್ದೆ ಶಿಸ್ತಿಂದ ಶುರು ಮಾಡೋಣ. ಗುರು ವಂದನೆ ಬೇಕಾದ್ರೆ ಹಾಕೊಳ್ಳಿ ಶ್ವೇತಾ. ಥ್ಯಾಂಕ್ ಯು ಸೋ ಮಚ್. ಚಾನ್ಸೇ ಇಲ್ಲ ಕುರಿ, ಚಾನ್ಸೇ ಇಲ್ಲ. ಓಕೆ, ನಮ್ ಕಾಲಿಗೆ ನಾವೇ ಹಾಕೋತೀವಿ. ಇದೇ ಖುಷಿಯಲ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. Yes, of course. ಓಕೆ, ಮುತ್ತ ಅಂತ ಹೆಜ್ಜೆ ಹಾಕಿದಂತ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮಾಸ್ಟರ್, ಕಳ್ಳ ಚಂದ ಮಾಮ ಅಂತ ನಾಟಿಯಾಗಿ ಹೆಜ್ಜೆ ಹಾಕದಂತ ನಾಟಿ ಸ್ಟಾರ್, ಬಂಡನೂರ ಬಂಡರ ಜೊತೆ ಚಿಂದಿ ಡಾನ್ಸ್ ಮಾಡಿದಂತ ರಾಕ್ ಸ್ಟಾರ್, ನೀನಂದ್ರೆ ನನ್ಗಿಷ್ಟ ಅಂತ ರೊಮ್ಯಾಂಟಿಕ್ ಹೆಜ್ಜೆಗಳನ್ನ ಹಾಕಿದಂತ ರೊಮ್ಯಾಂಟಿಕ್ ಸ್ಟಾರ್. ಲೆಟ್ಸ್ ವೆಲ್ಕಮ್ ನಿಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ, ಕರುನಾಡ ಮನೆ ಮಗ, ಸೂಪರ್ ಕ್ವೀನ್ ನ ಯೂನಿವರ್ಸಲ್ ಸ್ಟಾರ್ ವಿಜಯ ರಾಘವೇಂದ್ರ. ಈಗ ನೋಡಿ ರಚಿತಾ ಅವ್ರಿಗೆ ಹೆಂಗೆ ವೆಲ್ಕಮ್ ಇರುತ್ತೆ ಅಂತ. ಇವರು ತಿತಿಲಿ ಅಂದ್ರೆ 1000 ಚಿಟ್ಟೆಗಳು ಒಟ್ಟಿಗೆ ಕುಡಿಯುತ್ತೆ. ಇವರು ಬೊಂಬೆ ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳೆಲ್ಲ ಹಸುವೆ ಪಡುತ್ತೆ. ಮುದ್ದು ನೀನು ಅಂದ್ರೆ 108 ನವಿಲುಗಳು ಗರಿಬಿಚ್ಚಿ ನಾಚ್ಕೊಳ್ಳುತ್ತೆ. ಇವರ ಹೆಸರನ್ನ ಹೇಳ್ತಾ ಇದ್ರೆ ಕಣ್ಣು ರಪ್ಪೆಗಳೆಲ್ಲ ಪಣ ಅಂತ ಕುಣಿಯುತ್ತೆ. ಇವರು ಡ್ಯಾನ್ಸ್ಗೋಸ್ಕರ ಸ್ಟೆಪ್ಗಳೆಲ್ಲ ವೆಯ್ಟ್ ಮಾಡುತ್ತೆ. ಇವರು ಹೆಜ್ಜೆಗೋಸ್ಕರ ಲಜ್ಜೆ ಕೂಡ ಡೇಟ್ ಕೇಳುತ್ತೆ. ಇವ್ರು ಕೂತ್ರೆ ಕಥಕ್ಕಳಿ, ನೋಡ್ತಾ ಇದ್ರೆ ಕಚಗುಳಿ. ಇವರು ಬ್ರೇಕ್ ತಗೊಂಡ್ರೆ ಬ್ರೇಕ್ ಡ್ಯಾನ್ಸ್. ಸಾವ್ರೆ ಒನ್ ಅಂಡ್ ಓನ್ಲಿ ನಾಟ್ಯ ಮಯೂರಿ, ಡಿಂಪಲ್ ಕ್ವೀನ್, ಬುಲ್ಬುಲ್ ರಚಿತಾ ರಾವ್. Are you all ready? ನಿಮಗೆಲ್ಲ ಇವತ್ತು ಒಂದು ತುಂಬಾ ದೊಡ್ಡ ಖುಷಿಯಾದಂತ ಒಂದು ವಿಷಯ ಇದೆ. ಫಿನಾಲೆಗೆ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ವಿಜೇತರಿಗೆ ಏನ್ ಸಿಗುತ್ತೆ, ಎಷ್ಟು ಮೊತ್ತ ಸಿಗುತ್ತೆ, ಎಲ್ಲರ ಕುತೂಹಲ ಇದ್ರ ಮೇಲಿತ್ತು. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಇವತ್ತು ಹೇಳ್ತಾ ಇದೀವಿ. ಸೂಪರ್ ಕ್ವೀನ್ ನ ವಿಜೇತರನ್ನ ಭೀಮಾ ಜ್ಯುವೆಲರ್ಸ್ ಚಿನ್ನದ ಕಿರೀಟ ತೊಡಿಸುವುದರ ಮೂಲಕ ಗೌರವಿಸಲಿದೆ.
ಸಿಗಲಿದೆ 11.5 ಲಕ್ಷ ಮೌಲ್ಯದ ಚಿನ್ನದ ಕಿರೀಟ. ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್, ಬೆಂಗಳೂರು. ಚಿನ್ನದ ಕಿರೀಟ ಯಾವ ಕ್ವೀನಿನ ನೆತ್ತಿಯ ಮೇಲೆ ಶೋಭಿಸುತ್ತೆ? ಉತ್ತರಕ್ಕೆ ಇನ್ನು ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಸೊ ಬನ್ನಿ, ಹಾಗಿದ್ರೆ ಇದೇ ಖುಷಿಯಲ್ಲಿ ಇವತ್ತಿನ ಸೆಮಿ ಫೈನಲ್ ನ ಶುರು ಮಾಡೋಣ. ಇಂದು ಬಾನಿಗೆಲ್ಲ ಹಬ್ಬ ಅಂತ ಬೇಜಾನ್ ಸೌಂಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಅಪೂರ್ವಶ್ರೀ ಮೇಡಮ್ ಹಾಗೂ ಅವರ ಮಗಳು ರಾಜ್ವಿ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಇಂದು ಚೆಲುವಿಗೆ ಹಬ್ಬ, ಒಲವಿಗೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ. ಭುವನವೆಲ್ಲ ಅಚ್ಚರಿಗಳ ರಾಶಿ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಕಣ್ಗಳೇ ಗಾಜಿನ ಪರದೆಯು. ಆಹಾ 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 ಹಬ್ಬ, ಹಬ್ಬ. ಏಹೆ ಏಹೆ ಹಬ್ಬ, ಲಲಲಲಲ ಹಬ್ಬ. ಓಕೆ, ಸೆಮಿ ಫೈನಲ್ ಅಲ್ಲಿ ಅಮ್ಮ ಅಪೂರ್ವ ಅವರು, ಮಗಳು ರಾಜ್ವಿ ಅವರು. ಅಪೂರ್ವ ಮ್ಯಾಮ್, ಇವ್ರ ಎಕ್ಸ್ಪ್ರೆಷನ್ಸ್ ಅಬ್ಸರ್ವ್ ಮಾಡಿದ್ರ ನೀವು? ಸ್ಟೆಪ್ಸ್ ನೋಡಿದ್ರ? ಏನು, ಓ ಮೈ ಗಾಡ್, ಸಕಲ ಮಾಡಿದ್ರಪ್ಪ ಅಪೂರ್ವ ಮ್ಯಾಮ್. ಮಗಳ ಜೊತೆ ಡಾನ್ಸ್ ಮಾಡ್ತಿದ್ದೀನಿ ಅಂತ ಖುಷಿಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಿದ್ರು. ಮಗಳು ನಿಮ್ಮ ಜೀವನದ ಅತಿ ದೊಡ್ಡ ಕನಸು. ಹೌದು, ಅವರು ಆಕ್ಟ್ರೆಸ್ ಆಗಿ ಮುಂದುವರಿಬೇಕು. ಅವರ ಕನಸಿನ ಜೊತೆ ನೀವು ಕೂಡ ಸಾಥ್ ಕೊಟ್ಟು ಮುಂದೆ ಹೋಗ್ಬೇಕು ಅಂತ ನೀವು ಹೋಗ್ತಿದ್ದೀರಾ. ಇವತ್ತು ಅವ್ರ ಜೊತೆ ನೀವು ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರಿ, ಅವರ ಕನಸಿನ ಜೊತೆ ನೀವು ಕುಣಿದಿದ್ದೀರಾ. ಅಪೂರ್ವ ಮ್ಯಾಮ್, ಹೇಗೆ ಅನಿಸ್ತಾ ಇದೆ? ನಿಜ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಮುಂದೆ ಬಂದು ಆ್ಯಕ್ಟ್ ಮಾಡೋವಾಗಲೂ ನಾನು ಇಷ್ಟೊಂದು ಇದಾಗಿರಲಿಲ್ಲ. ನನ್ನ ಪ್ರತಿ ಸರಿಗೂ ದೇವರೇ ಚೆನ್ನಾಗಿ ಮಾಡುವಷ್ಟು ಇದು ಕೊಡಪ್ಪ ಅಂತೇಳಿ ಕೇಳ್ಕೊಂಡು ಸರಳವಾಗಿ ಆ ಟೆನ್ಷನ್ನೇ ಇರೋದಿಲ್ಲ. ಆದರೆ ಇವತ್ತು ಮಾತ್ರ ಎಷ್ಟು ಸರಿ ದೇವರಲ್ಲಿ ಕೇಳ್ಕೊತಿದ್ದೆ, ಅವಳು ಖುಷಿಯಾಗಬೇಕು, ಅವಳು ಡ್ಯಾನ್ಸ್ ಮಾಡಿ ಅವಳಿಗೆ ಫೀಲ್ ಆಗಬಾರ್ದು. ಅಂದರೆ ಏನಾರು ಮಿಸ್ ಆಗಿಬಿಟ್ರೆ ಇದು ಮಾಡಿಬಿಟ್ರೆ ತುಂಬ ಇದು ಮಾಡ್ಕೊಂಡ್ಬಿಡ್ತಾಳೆ. ಯಾಕೆಂದರೆ ಅಮ್ಮನಿಗೆ ಇದು ಮಾಡೋಕ್ಕೆ ಬಂದೆ, ನಾನೇನಾದ್ರು ತಪ್ಪು ಮಾಡಿಬಿಟ್ಟು ಇದು ಮಾಡ್ಬಿಟ್ನ ಅಂತ ಆ ಥರ ಆಗಬಾರ್ದಪ್ಪ. ಅವಳು ಖುಷಿಯಾಗಿರೋಂಗೆ ಚೆನ್ನಾಗಿ ಡ್ಯಾನ್ಸ್ ಬರಬೇಕು ಅಂತ ಖುಷಿ ಆಯಿತು. ಅಯ್ಯೋ, ಸೂಪರ್. ಅಲ್ಲ, ನನಗೊಂದೇ ಒಂದು ಡೌಟು, ನೀವಿಬ್ರು ಅಕ್ಕ ತಂಗಿರ ತರ ಕಾಣಿಸ್ಬಿಟ್ರಿ ನನಗೆ. ಅಷ್ಟು ಒಳ್ಳೆ ಕೆಮಿಸ್ಟ್ರಿ ಅಪ್ಪ ನಿಮ್ಮಿಬ್ರದ್ದು. ರಾಜಿ ಅವರೇ, ರಾಜ್ವಿ ಗೊತ್ತು ಅದೇ ರಾಜ್ವಿ ಅವರೇ. ರಾಜಿ ಅಂದ್ರ ನೀವು? ರಾಜಿ ಅಂತ ಹೇಳದ್ನಾ? ಚೇಂಜ್ ಮಾಡ್ತೀನಿ ನೋಡಿ ಬೇಕಾದ್ರೆ ಈಗಲೇ. ರಾಜ್ವಿ ಅವರೇ, ಅಮ್ಮ ಜೊತೆ ತುಂಬಾ ಚೆನ್ನಾಗಿ ಸಖತ್ತಾಗಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ರಿ. ಇವತ್ತು ಕರ್ನಾಟಕದ ಮುಂದೆ ಪರ್ಫಾರ್ಮ್ ಮಾಡಿದ್ದೀರಾ ಅಮ್ಮನ ಜೊತೆ.
ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅಮ್ಮ ಟೆನ್ಷನ್ ಅಂದ್ರು, ನನ್ಗೆ ತೋರ್ಸ್ಕೊಂಡಿಲ್ಲವರು. ನನ್ಗಿತ್ತು, ಯಾಕಂದ್ರೆ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂದ್ರೆ ಅದು ಬೇರೆ, ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀವಿ ನಾವು ಅಂತ ಅಂದಾಗ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಬಾರ್ದು ಅನ್ನೋದು ಇದ್ದೇ ಇರುತ್ತಲ್ಲ. ಸೊ ಆ ಒಂದು ಪ್ರೆಷರ್ ಇತ್ತು ಅಷ್ಟೇ. ಬಿಟ್ರೆ ನಾನು ಡ್ಯಾನ್ಸ್ ಅನ್ನೋದು ತುಂಬಾ ಇಷ್ಟ, ಸಕ್ಕತ್ ಇಷ್ಟ, ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಸೊ ಹೋಪ್ಫುಲಿ ಚೆನ್ನಾಗಿ ಮಾಡಿದ್ವಿ ಅಂತ ಅನ್ಕೊಂತೀನಿ. ರಾಜು ಅವರೇ, ನಂತರ ಇಂಟರ್ನ್ಯಾಷನಲ್ ಡ್ಯಾನ್ಸರ್ ಒಬ್ಬ ಇರಬೇಕಾದ್ರೆ ಇಂಥ ಅವಕಾಶನ ನೀವು ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನನ್ನ ಜೊತೆ ಯಾಕೆ ಡ್ಯಾನ್ಸ್ ಟ್ರೈ ಮಾಡಬಾರ್ದು ನೀವು? ನಾನು ಅಷ್ಟೊಂದು ಕಲ್ತಿದ್ದೀನಿ ಡ್ಯಾನ್ಸ್ ಅಂತ ಅನ್ಸಲ್ಲ ಇನ್ನ. ಅದು ಪುಷ್ಪ ಅವರು ಅಂದ್ರೆ ಅದು ಶಬ್ಬಾಷ ಪುರ್ವಾರೆ ಟ್ರೈ ಮಾಡಿ. 3 ಜನನು 1 2 3 ಮ್ಯೂಸಿಕ್. ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್, ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್. ನೈಟಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೀನು ಬರ್ತಾ ಇದ್ದೆ ನಾನು ನೋಡ್ಕೊಂಡು. ಬಾಡ್ಗೆ ಸೈಕಲ್ ಎತ್ತಾಕೊಂಡು ನಿನ್ನ ಮನೆ ಮುಂದೆ ಹೊಡಿತಿದ್ದೆ ನಾ ಸ್ಟ್ಯಾಂಡು ಹಾಕೊಂಡು. ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್. ಓಕೆ, ಅಮ್ಮ ಮಗಳಿಬ್ರು ಇಂದು ಬಾನಿಗೆಲ್ಲ ಹಬ್ಬ ಅಂತ ಖುಷಿಯಾಗಿ ಕುಣಿದು ಕುಪ್ಪಳಿಸಿ ಸಕ್ಕದಾಗಿ ಎಂಜಾಯ್ ಮಾಡಿದ್ದಾರೆ. ರಾಘು ಅವರೇ, ಈ ಹಾಡು ಅಪೂರ್ವ ಅವ್ರಿಗೂ ರಾಜ್ವಿ ಅವ್ರಿಗೂ ಬಹಳ ಸೂಟ್ ಆಗುವಂತ ಹಾಡು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಸಾಹಿತ್ಯ ಬಂದು ಜೀವನವನ್ನ ಸಂಭ್ರಮಿಸುವಂತ ಸಾಹಿತ್ಯ. ಹೌದು, ಏಜ್ ಜಸ್ಟ್ ನಂಬರ್ ಅಂತ ಹೇಳ್ತೀವಲ್ಲ, ಆ ತರ ಕಾಲ ಉರುಳ್ತಾ ಇರುತ್ತೆ, ವಯಸ್ಸು ಆಗ್ತಾ ಇರುತ್ತೆ. ಆದ್ರೆ ಸಂಭ್ರಮ ಪಡೋದಕ್ಕೆ ಇಂಥ ದಿನ ಅಂತೇನಿಲ್ಲ, ಪ್ರತಿ ದಿನನೂ ಸಂಭ್ರಮ ಪಡಬೇಕು ಅಂತ ಹೇಳೋದಕ್ಕೆ ಈ ಅಮ್ಮ ಮಗಳೇ ಸಾಕ್ಷಿ. ಅಂದ್ರೆ ಆನೆಸ್ಟ್ಲಿ ರಾಜ್ವಿ ಅವರೇ, ನಿಮ್ಮ ಅಮ್ಮ ತುಂಬಾ ಕಂಫರ್ಟಬಲ್ ಆಗಿ ಡಾನ್ಸ್ ಮಾಡಿದ್ರು. ಶಿ ವಾಸ್ ವೆರಿ ಎಕ್ಸ್ಪ್ರೆಸಿವ್, ಬಹಳ ಆರಾಮಾಗಿ ಮಾಡಿ ಕಂಫರ್ಟಬಲ್ ಆಗಿ ಮಾಡ್ತಿದ್ರು. ನಿಮ್ಮ ಮುಖದಲ್ಲಿ ಸ್ವಲ್ಪ ಆಕ್ಚುಲಿ ಗಾಬರಿ ಕಾಣ್ತದೆ. ಎಲ್ಲಿ ಓಕೆ ನಮ್ಮ ಅಮ್ಮಗೋಸ್ಕರ ನಾವು ಹುಷಾರಾಗಿ ಮಾಡ್ಬೇಕು, ಇವಾಗ ನಾವು ಮಿಸ್ಟೇಕ್ ಮಾಡಬಾರ್ದು ಅನ್ನೋ ತರ ಇತ್ತು. ಅವರಿಬ್ಬರ ಎನರ್ಜಿನೂ ಸೂಟ್ ಆಗುವಂತ ಒಂದು ಕೊರಿಯೋಗ್ರಫಿ. ಅಂಡ್ ರಿಯಲಿ ಅಪೂರ್ವ ಅವರೇ, ನಿಜವಾಗ್ಲೂ ನಿಮ್ಮ ಎಕ್ಸ್ಪ್ರೆಷನ್ಸ್ ಬಹಳ ಬಹಳ ಅಚ್ಚುಕಟ್ಟಾಗಿತ್ತು. ಇವತ್ತು ತುಂಬಾ ಇಷ್ಟಪಟ್ಟು ನೀವು ಪರ್ಫಾರ್ಮ್ ಮಾಡಿದ್ರೆ ಅಂತ ನನ್ಗೆ ಅನ್ಸುತ್ತೆ. ಅದೇನೋ ಈ ತರ ಈ ದಿನಕ್ಕೆ ಕಾಯ್ತಿದ್ರು ಏನೋ ಗೊತ್ತಿಲ್ಲ. ಕರೆಕ್ಟ್ ಆಗಿ ನಿಮಗೆ ಹೊಂದುವಂತ ಹಾಡು, ನಿಮ್ಗೆ ಹೊಂದುವಂತ ಕೊರಿಯೋಗ್ರಫಿ, ಜೊತೆಗೆ ನಿಮ್ ಮಗಳು ನಿಮ್ ಜೊತೆ ಇದ್ದಾಳೆ ಅನ್ನೋ ಒಂದು ಜೋಶ್ ಇದೆಯಲ್ಲ, ಅದು ಎದ್ದು ಕಾಣ್ತಾ ಇತ್ತು ನಿಮ್ ಮುಖದಲ್ಲಿ. ಅಂಡ್ ರಾಜ್ವಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನಿಮ್ಮಿಬ್ರಿಗೂ ಏನ್ ಅನಿಸ್ತಾ ಇದೆ ಹೇಳಿ ಈ ಒಂದು ಸಂದರ್ಭದಲ್ಲಿ? ರಾಘು ಸರ್, ನಿಜವಾಗ್ಲೂ ಹೇಳ್ತೀನಿ, ಒಂದು ನನ್ನ ಮಗಳ ಜೊತೆಲಿದ್ದಾಳೆ, ಆಮೇಲೆ ಇಂಥ ಅದ್ಭುತವಾದ ಸಾಂಗು, ಸುಮ್ಮನೆ ಇರೋರು ಕೂಡ ಒಂದ್ಸರಿ ಮೈ ಮರೆತು ಮೈ ಕುಣಿಸ್ತಾರೇನೋ ಆ ಥರ. ಆಮೇಲೆ ಇಂಥ ಅದ್ಭುತವಾದ ವೇದಿಕೆ ಇಷ್ಟು ಸಿಕ್ಕಿರೋದೇ ದೊಡ್ಡದಲ್ವಾ. ಇನ್ನು ಇಲ್ಲಿ ತನಕ ಬಂದಿದ್ದೀವಿ ಅಂತ ಅಂದರೆ ಇದಕ್ಕಿಂತ ದೊಡ್ಡ ಬಹುಮಾನ ಇಲ್ಲ. ನನ್ನ ಮಗಳ ಜೊತೆ ಮಾಡಿದಂತೂ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಒಂದೊಂದು ನೀವು ಕನ್ಸಿಡರ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಬಹಳ ಚೆನ್ನಾಗಿತ್ತು. ರಚ್ಚು ಅವರೇ, ಇವರಿಬ್ರು ಪರ್ಫಾರ್ಮೆನ್ಸ್ ತುಂಬಾ ಜಾಯ್ಫುಲ್ ಆಗಿತ್ತು. ಬಿಕಾಸ್ ಅವ್ರು ಅಷ್ಟು ಇಷ್ಟಪಟ್ಟು ಖುಷಿಪಟ್ಟು ಡಾನ್ಸ್ ಮಾಡ್ತಿದ್ರು. ಅಂಡ್ ಹಾನೆಸ್ಟ್ಲಿ ರಾಜ್ವಿ, ಇಲ್ಲಿ ನಮ್ಮ ಕ್ವೀನ್ಸ್ ಒಟ್ಟಿಗೆ ಆಗಿರ್ಬೋದು, ಇಲ್ಲ ಕಂಟೆಸ್ಟೆಂಟ್ಸ್ ಅಂತ ನಾವೇನಂತ ಹೇಳ್ತೀವಿ ಅಲ್ಲ, ಅವರು ನಮಗೆ ಫ್ರೆಂಡ್ಸ್ ಆಗಿರ್ತಾರೆ. ಇಷ್ಟು ಎಪಿಸೋಡ್ಸ್ ಆದ ನಂತರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಅಂಡ್ ಅವ್ರ ಜೊತೆ ನಾವಲ್ಲಿ ಸ್ಟೇಜ್ ಮೇಲೆ ಬಂದು ಡಾನ್ಸ್, ಸಿಂಗಿಂಗ್, ಡ್ರಾಮಾ, ವಾಟ್ ಎವರ್ ನಮ್ಮ ಮನೆಯವ್ರ ಜೊತೆ ಮಾಡೋದಿದೆಯಲ್ಲ, ಇಟ್ ಮೈಟ್ ಬಿ ಎನಿ ಒನ್, ಯಾರೇ ಆಗಿರ್ಬೋದು, ಅದು ಆ ಒಂದು ಕಂಫರ್ಟಬಲ್ ಇರುತ್ತೆ ಗೊತ್ತಾ. ನಮ್ಮವ್ರ ಜೊತೆ ನಾವು ಮಾಡ್ತಿದೀವಿ, ಅದ್ರ ಒಂದು ಖುಷಿ ಜಾಸ್ತಿ ಇರುತ್ತೆ. ಹಾಡು ಬರ್ತಿದೆ, ನನ್ನ ಮಗಳು ಇದ್ದಾಳೆ, ನಾನು ಡಾನ್ಸ್ ಮಾಡ್ಬೇಕು, ದಿಸ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಮೂಮೆಂಟ್ ಫಾರ್ ಹರ್. ಅದು ನಮಗೆ ತುಂಬಾ ಚೆನ್ನಾಗಿ ಅನ್ಸ್ತಿತ್ತು. ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮಿಬ್ರು ಒಟ್ಟಿಗೆ ವೇದಿಕೆ ಮೇಲೆ ನೋಡಿ. ಅಂಡ್ ಎಸ್ಪೆಷಲಿ ಅದು ಈ ಜುಟ್ಟು ಅಂದ್ರೆ ಮಜಾ ಆಯ್ತು. ನಾವೆಲ್ಲರೂ ಚೆನ್ನಾಗಿ ವಿ ವರ್ ಜಸ್ಟ್ ಗ್ರೂವಿಂಗ್. ಚೆನ್ನಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚಿತಾ ಅವರೇ. ಈಗ ನಮ್ದೊಂದು ಡ್ಯಾನ್ಸ್ ಸ್ಕೂಲ್ ಇದೆ, ಕುರಿ ಕುಣಿಯೋಣ ರೀ ಅಂತ. ಅಲ್ಲಿ ಒಂದು ಡ್ಯಾನ್ಸ್ ಸಿಕ್ಕಾಪಟ್ಟೆ ಫೇಮಸ್. ಕರೆಂಟ್ಲಿ ಅದೇ ಟ್ರೆಂಡ್ ಅಲ್ಲಿ ಇರೋದು. ಯಾವುದು? ಅದೇ ಕರೆಂಟ್ ಡ್ಯಾನ್ಸ್. ಈಗ ನಾನು ನನ್ನ ಬಾಡಿಯಿಂದ ರಾಜ್ವಿ ಅವ್ರಿಗೆ ಕರೆಂಟ್ ಪಾಸ್ ಮಾಡ್ತೀನಿ, ಅವರು ಅವ್ರ ಅಮ್ಮಂಗೆ ಪಾಸ್ ಮಾಡ್ತಾರೆ, ಅವರು ಶ್ವೇತಾ ಅವ್ರಿಗೆ ಪಾಸ್ ಮಾಡ್ತಾರೆ. ಇದು ಕರೆಂಟ್ ಪಾಸ್ ಸ್ಟೆಪ್ ಅಂತ. ಇದ್ರಲ್ಲಿ ನೀವು ಪಾಸ್ ಆದ್ರೆ ರ್ಯಾಂಕ್ ಬಂದಂಗೆ. ರೆಡಿನಾ? ಊರ್ಮಿಳ್ಳ ಊರ್ಮಿಳ್ಳ ಊರು ತುಂಬ ನಿನ್ನ ಪರಿಮಳ ಊರ್ಮಿಳ್ಳ
ಏನಾಯ್ತು ನಿಮ್ಗೆ, ಅದನ್ನ ಹೇಳಿ, ದಯವಿಟ್ಟು ಹೇಳಿ. ಈಗ ಈ ಹಾಡಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಐಶ್ವರ್ಯ ಶಿಂದೋಗಿ ಹಾಗೂ ಅವರ ಸ್ನೇಹಿತ ಸಮರ್ಥ್. ಕೊರಿಯರ್ಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಬಂದಿರೋದು ಯಾರಿಲ್ಲಿ? ಯಾರು? ಕೌ ಬಾಯ್ ಕೌ ಗರ್ಲ್. ಕೌ ಬಾಯ್ ಇಲ್ಲಿ, ಕೌ ಗರ್ಲ್ ಇಲ್ಲಿ. ಕೌ ಗರ್ಲ್ ಬಂದ್ಮೇಲೆ ಕೌ ತರ ಸೌಂಡ್ ಮಾಡದೇ ಇದ್ರೆ ಹೆಂಗೆ? ತೃಪ್ತಿ ಇರಲ್ಲ ನನಗೆ. ಕಮಾನ್ ಕೌ ಗರ್ಲ್. ಮೂ. ಯಾವ ಕೌ ಮೂ ಅನ್ನೋದು? US ಅಲ್ಲಿ ಮೂ ಕೌ, ಇಂಡಿಯಾದಲ್ಲಿ ಅಂಬೋ. ಅಂಬೋ. US ಅಲ್ಲಿ ಏನ್ ತಿನ್ನುತ್ತೋ ಮೂ ಅನ್ನಕ್ಕೆ. ಕೌ ಬಾಯ್ ಸಮರ್ಥ್, ಕಮಾನ್ ಲೆಟ್ ಅಸ್ ಕೌಸ್. ಯಾವ ಊರ್ದಿದು? ಇದು ಇಂಗ್ಲಿಷ್ ಅಲ್ಲಿ ಹೇಳ್ತು ಮೂ ಅಂತ, ಕನ್ನಡದಲ್ಲಿ ಅಂಬಾ. ಅಕ್ಕ ಕನ್ನಡಿಗ ಸರ್. ಕನ್ನಡಿಗ ಅಂತ ಹೇಳಿದ್ರು, ಆಕ್ಚುಲಿ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಬೋದು. ಇವರು ಐಶ್ವರ್ಯ ಶಿಂದೋಗಿ ಅವರ ಸ್ನೇಹಿತ ಸಮರ್ಥ್, ಮೂಲತಃ ನಟರು. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮೊಮ್ಮಗ ಇವರು. ಆ ವಂಶದ ಕುಡಿ ಇವತ್ತು ನಮ್ಮ ವೇದಿಕೆಯಲ್ಲಿ ಬಂದು ಡಾನ್ಸ್ ಮಾಡಿದ್ರು. ಐಶ್ವರ್ಯ, ನಿಮ್ಮ ಸ್ನೇಹಿತರನ್ನ ನೀವೇ ಪರಿಚಯ ಮಾಡಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಅಂತ ಹೇಳ್ತಾರಲ್ಲ, ಈಸ್ ಒನ್ ಆಫ್ ದ್ಯಾಟ್ ಫಾರ್ ಮೀ. ಬಿಕಾಸ್ ಅದೇ ಸಮಯದಲ್ಲಿ ನನ್ನ ಲೈಫೇ ಅಪ್ಸೈಡ್ ಡೌನ್ ಆಗೋಯ್ತು. ಟ್ರಾಜಿಡಿ ಆಗೋಕಿನ ಮುಂಚೆ ನಾನು ಹೇಗಿದ್ದೆ, ಅದಾದ್ಮೇಲೆ ಹೇಗಾದೆ, ಎಲ್ಲದಕ್ಕೂ ಕೈ ಹಿಡಿದು ನನ್ನ ಜೊತೆಗೆ ನಿಂತಿದ್ದ. ಐ ಥಿಂಕ್ ನಾನು ಇಲ್ಲಿರೋ ಒಂದು ಕಾರಣ ಇವನೇ ಅಂತಾನೆ ಹೇಳ್ಬೋದು. ಬಿಕಾಸ್ ಆಲ್ ದೋಸ್ ಇಯರ್ಸ್ ನಮ್ಮ ತಾಯಿಗೆ ನನಗೆ ತುಂಬಾ ಸಪೋರ್ಟ್ ಮಾಡಿ, ಹಾಸ್ಪಿಟ್ಲಲ್ಲೂ ಕೂಡ ನಮ್ಮ ತಾಯಿನ ಅವ್ರ ತಾಯಿ ಥರನೇ ನೋಡ್ಕೊಂಡ. ಆ್ಯಂಡ್ ಇವ್ನು ಮಾತ್ರ ಅಲ್ಲ, ಇವ್ರ ಫ್ಯಾಮಿಲಿ ಕೂಡ ನನಗೆ ತುಂಬಾ ಹಾಗೇನೆ ಸಪೋರ್ಟ್ ಮಾಡಿದ್ದಾರೆ. ಸೊ ತುಂಬಾ ಇದೆ ಹೇಳೋಕ್ಕೆ, ಬಟ್ ಯಾ, ದಿಸ್ ಇಸ್ ಇಟ್. ಆ್ಯಂಡ್ ಹೀಸ್ ಮಲ್ಟಿ ಫ್ಯಾಸೆಟೆಡ್. ತುಂಬಾನೇ
ಟ್ಯಾಲೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಅಂಡ್ ಹಿಸ್ ಕಾಮಿಕಲ್ ಟೈಮಿಂಗ್, ಹಿಸ್ ಡಾನ್ಸ್, ಹಿಸ್ ಆಕ್ಟಿಂಗ್, ಎವ್ರಿಥಿಂಗ್ ಇಸ್ ಅಮೇಸಿಂಗ್. ಐ ಆಮ್ ಹಿಸ್ ಹ್ಯೂಜ್ ಫ್ಯಾನ್ ಅಂತಾನೆ ಹೇಳ್ಬೋದು. ಸ್ವೀಟ್, ಥ್ಯಾಂಕ್ ಯು. ವೆರಿ ಸ್ವೀಟ್. ಆಕ್ಚುಲಿ ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಆಪತ್ತಿಗಾದವನೇ ನೆಂಟ ಅಂತ. ಸಮರ್ಥ ಅವರೇ, ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಆಗ್ತದೆ ನಿಮ್ಮ ಬಗ್ಗೆ ಕೇಳಿ. ನಾನು ನಿಮ್ಮ ಸ್ನೇಹಿತೆ ಐಶ್ವರ್ಯ ಅವ್ರ ಜೊತೆ ನೀವು ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರಿ. ಈ ಒಂದು ಮೊಮೆಂಟ್ ಬಗ್ಗೆ ನೀವು ಹೇಳಿ. ತುಂಬಾ ಖುಷಿ ಆಗ್ತದೆ. ಫಸ್ಟ್ ಆಫ್ ಆಲ್ ಸ್ಪೆಷಲ್ ಥ್ಯಾಂಕ್ಸ್ ಟು ಝೀ. ಐ ಡಿಡ್ಂಟ್ ನೋ, ನನಗೆ ಐಶ್ವರ್ಯ ಫೋನ್ ಮಾಡಿದಾಗ ಹೇ ಗುಡ್ ನ್ಯೂಸ್ ಫಾರ್ ಯು ಅಂದ್ಲು. ಓಕೆ, ನನಗೇನೋ ಪ್ರಾಜೆಕ್ಟ್ ಸಿಗ್ತಾ ಇದೆ, ಹೇ ಗುಡ್ ನ್ಯೂಸ್ ಯು ಆರ್ ಕಮಿಂಗ್ ಟು ಸೂಪರ್ ಕ್ವೀನ್ ಅಂದ್ಲು. ನಾನೇನ್ ಮಾಡ್ತಾ ಇದ್ದೀನಿ ಸೂಪರ್ ಕ್ವೀನ್ ಅಲ್ಲಿ, ಎಲ್ಲ ಹುಡುಗಿರು ಇದಾರಲ್ಲ. ಆಕ್ಚುಲಿ ಹಂಗೆ ಬಂದ್ ಕೂತಿದ್ದೀನಿ, ಎಲ್ಲಾ ಕಡೆ ಹುಡುಗಿರು ಇದಾರೆ, ನಾನು ಒಬ್ನೇ ಹುಡುಗ ಕೂತಿರೋದು ಇಲ್ಲಿ. ನೋಟಿಸ್ ಮಾಡಿದಿರಲ್ಲ, ನಾನು ಒಬ್ನೇ ಹುಡುಗ ಕೂತಿರೋದು ಇವತ್ತು. ಸಮರ್ಥ ಅವ್ರೆ, ನಾವು ವಿಜಯ ರಾಘವೇಂದ್ರ ಅವರು ಕಾಣಿಸ್ಲಿಲ್ವ? ವಿಜಯ ರಾಘವೇಂದ್ರ ಸರ್ ನನ್ನ ಟೀಮ್ ಕ್ಯಾಂಡಿಡೇಟ್ ಮಾಡ್ತೀನಿ. ಓಕೆ, ನಾವು 3 ಜನ ಮಾತ್ರ ಇರೋದಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಕಮಿಂಗ್ ಆನ್ ಸ್ಟೇಜ್ ಅಂಡ್ ಡೂಯಿಂಗ್ ಅ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಆಫ್ಟರ್ 2.5 years. ಸಮರ್ಥ ಅವ್ರೆ, ನೀವು 2 ವರ್ಷ ಆದ್ಮೇಲೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ. ನಾನು ಸೀಸನ್ ಅಲ್ಲಿ ಕೊನೆ ತನಕನೂ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸರ್ ನೀವು ಲೆಜೆಂಡ್ಸ್, ನಾವು ಬಾಯ್ಸ್. ಯಾವ್ದೋ ಬಿಲ್ಡಪ್ ಮ್ಯೂಸಿಕ್ ಆಗ್ತೀಯ ಅಂದ್ರೆ ನಿನಗ್ ಬೇಕಾಗಿರೋದು ಹಾಕೊಂಡು. ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ಕ್ಯಾಶುವಲ್ ಮೀಟ್ ಟು ಸಮನ್ ವಿಲ್ ಲೀಡ್ ಟು 5 years ಆಫ್ ವೆರಿ ಗುಡ್ ಫ್ರೆಂಡ್ಶಿಪ್ ಅಂತ. ಐಶ್ವರ್ಯ ಹೆಲ್ಪಿಂಗ್ ನೇಚರ್ ಇದೆ, ಹಿಂದೆ ಮುಂದೆ ನೋಡಲ್ಲ. ಇಫ್ ಶಿ ಸಿ ಸಮನ್ ಇನ್ ಪ್ರಾಬ್ಲಮ್ ಅಂಡ್ ವೆರಿ ಕ್ಲೋಸ್ ಟು, ಶಿ ಇಸ್ ದ ಫಸ್ಟ್ ಒನ್ ಟು ಬಿ ದೇರ್. ಓವರ್ ಆಲ್ ಒಂದು ಬಾಕ್ಸ್ ಅಲ್ಲಿ ಹಾಕಿ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್. ನಂಗೆ ಈ ತರ ಒಂದು ಫ್ರೆಂಡ್ ಸಿಕ್ಕಿದ್ದಕ್ಕೆ. ಐ ಹ್ಯಾವ್ ಒನ್ ಸರ್ಪ್ರೈಸ್ ಫಾರ್ ಹಿಮ್. ರೀಸೆಂಟ್ಲಿ ಬರ್ತ್ಡೇ ಇತ್ತು. Okay. ಐ ಹ್ಯಾವ್ ಒನ್ ಗಿಫ್ಟ್ ಫಾರ್ ಹಿಮ್. ದಿಸ್ ಆಕ್ಚುಲಿ ಸಿಂಬಲೈಸಸ್ ನನ್ನ ಬ್ಯಾಡ್ ಟೈಮ್ಸ್ ಮತ್ತೆ ಗುಡ್ ಟೈಮ್ಸ್ ಜೊತೆಗಿರುವ ನನ್ನ ಸ್ನೇಹಿತನಿಗೆ ನಾನು ಒಂದು ವಾಚ್ನ ಗಿಫ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಐ ಥಿಂಕ್ ಟೈಮ್ ಚೇಂಜ್ ಆಗುತ್ತೆ ಇವತ್ತಿಂದ. ಗುಡ್ ಟೈಮ್. ಸಮರ್ಥ ಅವರೇ, ನೀವು ದ ಲೆಜೆಂಡ್ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಸರ್ ಅವರ ವಂಶದ ಕುಡಿ. ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಈ ಒಂದು ವೇದಿಕೆ ಮೇಲೆ ಹಂಚ್ಕೋಬೇಕು ಅನ್ನೋದಾದ್ರೆ? ಐ ಆಮ್ ವೆರಿ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ಸಚ್ ಫ್ಯಾಮಿಲಿ. ಯಾಕಂದ್ರೆ ನನ್ನ ತಾತನ ಬಗ್ಗೆ ಕೇಳಿದ್ದೀನಿ, ಅವ್ರನ್ನ ಆನ್ ಸ್ಕ್ರೀನ್ ನೋಡಿದ್ದೀನಿ, ಬಟ್ ನಾನು ಇಲ್ಲಿವರೆಗೂ ಅವ್ರನ್ನ ರಿಯಲ್ ಟೈಮ್ ನೋಡಿಲ್ಲ. ಯಾಕೆ ಇನ್ ಪರ್ಸನ್ ನಾನು ಹುಟ್ಟಕ್ಕೆ ಮುಂಚೆ ಅವ್ರು ತೀರ್ಕೊಂಡ್ರು. ಐ ಥಿಂಕ್ ಇದೊಂದು ಪುಣ್ಯ ನನಗೆ ಸಿಕ್ಕಿರೋದು. ಆ್ಯಂಡ್ ಹಿ ಈಸ್ ಆಲ್ವೇಸ್ ಬ್ಲೆಸ್ಸಿಂಗ್ ಮೀ. ಫ್ಯಾಮಿಲಿ ಸಪೋರ್ಟ್ ಇದ್ದೇ ಇದೆ. ಆ್ಯಂಡ್ ಜನ ಹೇಳಿದಾಗ ನಮ್ಮ ತಾತನ ಬಗ್ಗೆ ನಂಗೆ ಒಂಥರ ಪ್ರೌಡ್ ಮೂಮೆಂಟು. ಅಂಡ್ ಇಟ್ಸ್ ಆಲ್ರೆಡಿ ಪೇಡ್. ಇವ್ರಿಗೆ ರೀಸೆಂಟ್ ಆಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ ಫಿಲ್ಮ್ ಫೆಸ್ಟಿವಲ್. ಫಿಲ್ಮ್ಗೆ ಯಾರು ನೀ ಯಾರು ಅಂತ, ಬಟ್ ಇನ್ನ ರಿಲೀಸ್ ಆಗಿಲ್ಲ ಸಿನಿಮಾ. ಕಂಗ್ರಾಚುಲೇಷನ್ಸ್ ಅಂಡ್ ವೆರಿ ನೈಸ್. ರಾಘವ್ ಅವರೇ, ನೀವಿಬ್ರು ಕೂಡ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಅಂಡ್ ಇಟ್ ವಾಸ್ ಫಿಲ್ಡ್ ವಿತ್ ಲಾಟ್ ಆಫ್ ಎನರ್ಜಿ. ಅಂಡ್ ನೀವು ನರಸಿಂಹರಾಜು ಅಂಕಲ್ ಅವರ ವಂಶದ ಕುಡಿ ಅಂತ ಕೇಳಿ ನನಗೆ ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಅವರ ಫ್ಯಾಮಿಲಿಗೆ ಬಹಳ ಹತ್ತಿರದ ಸಂಬಂಧ ಇದೆ. ತುಂಬಾ ಖುಷಿಯಾಗಿದೆ ಈ ತರ ಸ್ನೇಹಿತರು. ನಾನು ಆಗ್ಲೇ ಒಂದು ಮಾತು, ನೀವು ಬಹಳ ಚೆನ್ನಾಗಿ ಶುರು ಮಾಡಿದ್ರಿ, ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಅಂತ. ಅಂಡ್ ಒನ್ಸ್ ಅಗೇನ್ ಈ ಒಂದು ಅದ್ಭುತವಾದ ಹಾಡು ಅಂಡ್ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾದು ಈ ಹಾಡು ರಾಮು ಸರ್ ಪ್ರೊಡಕ್ಷನ್ ಇದು. ಸೊ ಎಕ್ಸ್ಟ್ರಾರ್ಡಿನರಿ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ರಚಿತಾ ಅವರೇ, ಫಸ್ಟ್ ಆಫ್ ಆಲ್ ಅವರಿಬ್ರು ಕೂಡ ದೇ ಡಿಡ್ ಅ ವಂಡರ್ಫುಲ್ ಜಾಬ್. ಸೂಪರ್ ಆಗಿತ್ತು. ಅಂಡ್ ಎಸ್ಪೆಷಲಿ ಐಶ್ವರ್ಯಾಸ್ ಎಕ್ಸ್ಪ್ರೆಷನ್ಸ್. ಅಂಡ್ ನಂಗೇನ್ ಇಷ್ಟ ಆಯ್ತು ಅಂದ್ರೆ ಆ ಕ್ಯಾಪ್ ಪಾಸಿಂಗ್ ಇದೆ ಗೊತ್ತಾ, ದಟ್ ವಾಸ್ ಸೋ ಯೂನಿಕ್ ಅಲ್ಲ. ಇಟ್ ವಾಸ್ ವೆರಿ ನೈಸ್. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಒಂದು ವೆರಿ ಗುಡ್ ಫ್ರೆಂಡ್ಶಿಪ್ ನ ನೋಡ್ತಿದ್ರೆ. ಅಗೇನ್ ವಿಶಿಂಗ್ ಯು ಆಲ್ ದ ಲಕ್ ಗೈಸ್. ಥ್ಯಾಂಕ್ ಯು. God bless you. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಚಿತಾ ಅವರೇ, ಥ್ಯಾಂಕ್ ಯು. ಈಗ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ರಸಿಕರ ರಾಜ, ಕಲಾ ರಸಿಕ, ಕೊರಿಯೋಗ್ರಾಫರ್, ಊರ್ಮಿಳಾ ಕ್ಲೋಸ್ ಫ್ರೆಂಡ್, ಲೆಟ್ಸ್ ವೆಲ್ಕಮ್ ನಿಮ್ಮೆಲ್ಲರ ಪ್ರೀತಿಯ ರುದ್ರ ಮಾಸ್ಟರ್. ಈಗ ಈ ಕೌಬಾಯಿ ಕೌಗರ್ನ ತಯಾರು ಮಾಡಿದ್ಯಲ್ಲ, ನಿನಗೆ ಕೌ ತರ ಕೂಗಕ್ ಬರುತ್ತಾ ರುದ್ರ ಮಾಸ್ಟರ್? ಕಮಾನ್ ಮಾಸ್ಟರ್, ಕಮಾನ್. ಎಂಬಾಗ್ ಹೆಣ್ಣ ಗಂಡ? ಗಂಡು ಸರ್. ಹೆಂಗ್ ಗೊತ್ತಾಯ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತು? ವಾಯ್ಸಲ್ಲಿ ಗೊತ್ತಾಯ್ತು ನನಗೆ. ಇದು ಗಂಡ, ಇದು ಹೆಣ್ಣ, ಇದು ಹೆಣ್ಣ, ಇದು ಹೆಣ್ಣಂತೆ. ಊರ್ಮಿಳಾ ಅಂತ ಡ್ಯಾನ್ಸ್ ಕಲ್ಸಿದೆಯಲ್ಲ, ಈ ಊರ್ಮಿಳಾ ಯಾರು? ಹಾ ಕರೆಕ್ಟ್, ಗೀತೆ ಹೇಳಿದ್ರು. ಹಸು ಓನರ್. ಈಗ ಊರ್ಮಿಳಾ ಸಾಂಗ್ ಬರುತ್ತೆ. ನಮ್ಮ ಪ್ರಭುದೇವ್ ಅವ್ರ ಬ್ರದರ್ ರಾಜಸುಂದರಂ ಸರ್ ಹೆಜ್ಜೆ ಸಕ್ಕದಾಗಿ ಹಾಕಿದ್ದಾರೆ ಸರ್. ನೀವು ಬರ್ಬೇಕು.
ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ ತಾಳಲಾರೆ ನಾನು ತಾಳಲಾರೆ ನೋಡಿಕೊಂಡೆ ಹೀಗೆ ಮಾಡಲಾರೆ ತಲೆ ತುಂಬ ನಿನ್ನ ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ ತಾಳಲಾರೆ ನಾನು ತಾಳಲಾರೆ ನೋಡಿಕೊಂಡೆ ಹೀಗೆ ಮಾಡಲಾರೆ ತಲೆ ತುಂಬ ನಿನ್ನ ತಲಮಲ್ಲ ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ. Thank you so much, Raghu. It was really nice. Thank you so much, Rudra Master. Thank you. Thank you. ಮಿನುಗುತ್ತಾರೆ ಕಲ್ಪನಾ ಆಗಿ ನಟನೆಯಲ್ಲಿ ಮಿಂಚಿ ಈಗ ಕಲ್ಪನಾ ಅವರ ಗಂಧದ ಗುಡಿ ಚಿತ್ರದ ಅರರರ ಗಿಣಿರಾಮ ಹಾಡಿಗೆ ಅಮ್ಮನ ಜೊತೆ ಹೆಜ್ಜೆ ಹಾಕೋದಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಡಾನ್ಸಿಂಗ್ ಕ್ವೀನ್ ರಜನಿ ಹಾಗೂ ಅವರ ತಾಯಿ ಜಮುನಾ ಅವರು. ಎಂತ ಕಲ್ಪನೆ ಅಲ್ವಾ ಇದು. ಆಕ್ಟಿಂಗ್ ಅಲ್ಲೂ ಕಲ್ಪನಾ ಅವರು, ಇವತ್ತು ಡಾನ್ಸ್ ಅಲ್ಲೂ ಕಲ್ಪನಾ ಅವರು. ಆಹಾ, ಎಲ್ರು ಈ ಕಲ್ಪನಾ ಅವ್ರ ಎಕ್ಸ್ಪ್ರೆಷನ್ ಅನ್ನ ತುಂಬಾ ಇಷ್ಟಪಡೋ ಹಾಗೆ ನಮ್ಮ ರಜನಿ ಅವರು ಮಾಡಿದ್ದಾರೆ. ಅದರಲ್ಲೂ ಅಮ್ಮ ಜಮುನಾ ಅವ್ರ ಜೊತೆ ಇವತ್ತು ಸೇರ್ಕೊಂಡು ಡಾನ್ಸ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ. ಮೊದಲೇದಾಗಿ ನೀವು ತುಂಬಾ ಮುದ್ದ ಕಾಣ್ತಾ ಇದ್ದೀರಾ. ಇದು ಏನ್ ಗೊತ್ತಾ, ಸ್ಟೇಜ್ ಮೇಲೆ ಬರೋದಕ್ಕೆ ಒಂದು ಫಿಯರ್ ಇರುತ್ತೆ, ಹೇಗೋ ಏನು ಅಂತ. ಬಟ್ ಇಷ್ಟು ಮುದ್ದಾಗಿ ರೆಡಿಯಾಗಿ ಬಂದು ಡಾನ್ಸ್ ಮಾಡಿದ್ರಲ್ಲ, ಇಲ್ಲಿ ನೋಡಿ ಮಾ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನೀವ್ ಹೇಳಿ, ಮಗಳ ಜೊತೆ ಸ್ಟೇಜ್ ಮೇಲೆ ಮೊದಲನೇ ಸಲ ಡಾನ್ಸ್ ಮಾಡಿದ್ ಹೇಗ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಗಿತ್ತು. ರಜನಿ, ನಮ್ಮ ಸೂಪರ್ ಕ್ವೀನ್ ವೇದಿಕೆಯ ಕಲ್ಪನಾ ಅವರು ಅಮ್ಮನ ಕುಣಿಸಿದ್ರಲ್ಲ ರಜನಿ, ಹೌ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ? ಮೊದಲು ನನಗೆ ಸ್ವಲ್ಪ ಟೆನ್ಷನ್ ಇತ್ತು, ಯಾಕಂದ್ರೆ ಅವರು ಫಸ್ಟ್ ಟೈಮ್ ಡಾನ್ಸ್ ಅನ್ನೋದೇ ಫಸ್ಟ್ ಟೈಮು. ಸೂಪರ್ ಕ್ವೀನ್ ವೇದಿಕೆಗೆ ಇರೋವಂಥ ಶಕ್ತಿ ಅದನ್ನೇ ಅಂತ ಹೇಳ್ಬೋದು. ಇಲ್ಲ ನಾನು ಮಾಡ್ತೀನಿ, ನೀನು ಹೇಳ್ತೀಯ ಅಲ್ವಾ, ನೀನು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಸೊ ನನಗೆ ಆ ಒಂದು ಇದು ಖುಷಿ ಆಯ್ತು ನನಗೆ, ಕಾನ್ಫಿಡೆನ್ಸ್ ಖುಷಿ ಆಯ್ತು ನನಗೆ. ಹಂಗಾಗಿ ಮಾಡಿದ್ರು ಪಾಪ ಹೇಳ್ಕೊಟ್ಟಂಗೆ. ಅಮ್ಮ ಏನಾದ್ರು ಕಲ್ಪನಾ ಡೈಲಾಗು ಹೇಳ್ತೀರಾ? ಅಷ್ಟು ಅವ್ರ ತರ ಬರಲ್ಲ, ಸ್ವಲ್ಪ ಅಷ್ಟೇ. ಎಷ್ಟು ಬರುತ್ತೆ ಅಷ್ಟೇ. ಶಾಂತಮರೆ ಕಾವೇರಿ ಉಚ್ಚಿ ಅಂತೆ, ಕಾವೇರಿ ಉಚ್ಚಿ
ಹುಚ್ಚಿ ಅಂತೆ. ಸೂಪರ್. ರಾಘು ಅವರೇ, ಈ ಕಲ್ಪನಾ ಅವರ ಪರ್ಫಾರ್ಮೆನ್ಸ್ ಹೇಗನಿಸ್ತು? ನಮಗೆ ಆಸ್ ಯೂಶುವಲ್ ನಮ್ಮ ಕಲ್ಪನಾ ನಮಗೆ ಬಹಳ ಇಷ್ಟ. ರಜನಿಗೆ ಸ್ಟೇಜ್ ಅಂದ್ರೆ ಬಹಳ ಇಷ್ಟ, ಡಾನ್ಸ್ ಅಂದ್ರೆ ಬಹಳ ಇಷ್ಟ. ಸೊ ಇವೆಲ್ಲ ಕೂಡ ಅವ್ರ ತಾಯಿ ಹಲವಾರು ವಾರಗಳಿಂದ ನೋಡ್ಕೊಂಡು ಇದು ಯಾವ ಥರ ಆಗ್ಬಿಟ್ಟಿದ್ದಾರೆ ನಮಗೆ, ನಮ್ಮ ಸೂಪರ್ ಕ್ವೀನ್ ವೇದಿಕೆ ಅಥವಾ ಈ ಜಾಗನೇ ಒಂಥರ ಗೂಡ್ ಥರ ಆಗ್ಬಿಟ್ಟಿದೆ. ಸೊ ಅಮ್ಮ ತುಂಬ ಥ್ಯಾಂಕ್ಸ್. ಇವತ್ತು ನೀವು ವೇದಿಕೆ ಮೇಲೆ ಬಂದು ನಿಜ ಶ್ವೇತಾ ಅವ್ರು ಹೇಳಿದಾಗೆ ಬಹಳ ಮುದ್ದಾಗಿ ಬಹಳ ಲಕ್ಷಣವಾಗಿ ಕಾಣ್ತಿದ್ದೀರಾ. ಈ ಕಾಸ್ಟ್ಯೂಮಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಿದ್ದೀರಮ್ಮ. ಆ್ಯಂಡ್ ನಿಮ್ಮ ಮಗಳಿಗೆ ಬಂದು ನೀವು ಸಪೋರ್ಟ್ ಮಾಡಿರೋದು, ನಿಮ್ಮ ಮಗಳ ಜೊತೆ ನೀವು ಸಂಭ್ರಮಿಸಿರೋದು, ಆಮೇಲೆ ಬಹಳ ಮುಖ್ಯವಾಗಿ ಸೂಪರ್ ಕ್ವೀನ್ ಸೆಮಿಫೈನಲ್ಸ್ ಅಲ್ಲಿ ನೀವು ಬಂದು ಅವಳ ಜೊತೆ ನಿಂತಿರೋದು. ಸೊ ದಿಸ್ ಇಸ್ ವೆರಿ ನೈಸ್. ಒಂಥರ ಪಾಸಿಟಿವ್ ಆಗಿದೆ, ಈ ಎನರ್ಜಿನೇ ಬಹಳ ಪಾಸಿಟಿವ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮಾ. ಥ್ಯಾಂಕ್ಸ್. ಥ್ಯಾಂಕ್ ಯು ರಜನಿ. ಆಲ್ ದಿ ಬೆಸ್ಟ್. ರಚು ಅವರೇ, ಜಮುನಾ ಆಂಟಿ ಏನು ಮಾಡಿದ್ರು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಬಿಕಾಸ್ ಅವರು ವೇದಿಕೆ ಮೇಲೆ ಬಂದು ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್, ಅದು ಇಟ್ಸ್ ವೆರಿ ಕಲರ್ಫುಲ್ ಬೇರೆ. ಆ್ಯಂಡ್ ಮೊದಲನೇ ಬಾರಿಗೆ ಅವ್ರು ಅಷ್ಟು ಚೆನ್ನಾಗಿ ಕಾನ್ಫಿಡೆಂಟಿಂದ ವೇದಿಕೆ ಮೇಲೆ ಬಂದು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಅವ್ರು ಏನು ಮಾಡಿದ್ರು ಚಂದ ಆಯಿತು ಇವತ್ತು ವೇದಿಕೆ ಮೇಲೆ. ಆ್ಯಂಡ್ ನೈಸ್ ಸಾಂಗ್. ಆ್ಯಂಡ್ ಸಾಂಗ್ ಕೇಳಿದ ತಕ್ಷಣ ಅನ್ಸೋ, ಐ ಥಿಂಕ್ ರಜನಿ ಈಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಲ್ಪನಾ ಮ್ಯಾಮ್ ಅಂತ. ಇವತ್ತು ನೀವು ಮ್ಯಾಚ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದಾ ಗಿಣಿರಾಮ ಸಾಂಗ್ಗೆ ಕರೆದು ಬಿಡ್ಬೇಕಾಗಿತ್ತಾನೆ ಈಗ ಮ್ಯಾಚ್ ಮಾಡ್ತಿದ್ದೀರಾ, ಮಾಡ್ಬೇಕಲ್ವಾ? ಅದಕ್ಕೆ ಹೌದಪ್ಪ, ಅವರಷ್ಟು ಪ್ರೀತಿಯಾದಂತ ಬೇಡಿಕೆ ಇಟ್ಟಿದ್ದಾರೆ ಆಂಟಿಗೋಸ್ಕರ. ಬನ್ನಿ. ನಮ್ಮ ಮುದ್ದು ಗಿಣಿ ರಚಿತಾ ರಾಮ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅಚ್ಚು, ಥ್ಯಾಂಕ್ ಯು ಸೋ. ಗಿಣಿ ಕೋಳಿ ತರ ಸೌಂಡ್ ಮಾಡುತ್ತೇನ್ರಿ? ಕುರಿ ನಮ್ ಗಿಳಿ ಕೋಳಿ ತರ ಸಾಕಿದೀವಿ, ಕೋಳಿ ಸೌಂಡ್ ಮಾಡುತ್ತೆ. ನಿಮ್ಗೇನ್ರಿ? ನಿಮ್ಗೆ ಇನ್ನೊಂದು ಪ್ರಶ್ನೆ. ರಜನಿ ಅವರು ನಮ್ಮ ಈ ವೇದಿಕೆಯಲ್ಲಿ ಒಳ್ಳೆ ಅದ್ಭುತವಾದಂತ ಸಿಂಗರು, ಡಾನ್ಸರು, ಸೂಪರ್ ಆಕ್ಟ್ರೆಸ್ ಅಂತ ಕೂಡ ಪ್ರೂವ್ ಆಯ್ತು. ಮಲ್ಟಿ ಟ್ಯಾಲೆಂಟೆಡ್ ಅಂತಂದ್ರೆ ನಮ್ಮ ರಜನಿ ಅವರು. ಓಕೆನಾ? ರಜನಿ ಅವರು ಈಗ ಫಿನಾಲೆವರೆಗೂ ಬಂದಿದಾರಮ್ಮ. ನಿಮ್ಮ ಮಗಳ ಈ ಒಂದು ಪಯಣದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ತುಂಬಾ ಖುಷಿ. ಅದೇ ಇಲ್ಲಿವರೆಗೂ ಬಂದಿದ್ದಾಳಲ್ಲ, ಅದೇ ನನಗೆ ಖುಷಿ ಆಗ್ತಾ ಇತ್ತು. ತನ್ನ ತಾಯಿಯ ಜೊತೆ ಒಂದು ಬೆಸ್ಟ್ ಮೂಮೆಂಟ್ ಇವತ್ತು ರಜನಿ ಅವ್ರದ್ದಾಗಿತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಬ್ರು ಮನೆಗೆ ಹೋಗಿ ಇನ್ನೊಂದ್ಸಲ ದೃಷ್ಟಿ ತೆಗೆಸ್ಕೊಂಡ್ಬಿಡಿ. ಓಕೆನಾ? ಓಕೆ, ಅಮ್ಮ ಮಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ರಜನಿ, ಥ್ಯಾಂಕ್ ಯು. ತನ್ನ ಸಾಧನೆಯ ಪ್ರತಿ ಹಂತವನ್ನ ಅಪ್ಪನಿಗೋಸ್ಕರ ಅರ್ಪಿಸಿದವರು ಇವರು. ಪರಪಂಚ ನೀನೆ ಅಂತ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಹೆಚ್ ಫಾರ್ ಹೇಮಲತಾ. ಎಲ್ಲ ಹೆಣ್ಮಕ್ಳಿಗೂ ತನ್ನ ತಂದೆ ಅವರ ಜೊತೆಲಿದ್ರೆ ಇಡೀ ಪ್ರಪಂಚನೇ ಅವಳ ಕೈಲಿದ್ದಂಗಿರುತ್ತೆ. ಪ್ರತಿ ಹೆಣ್ಮಕ್ಳಿಗೂ ಮೊದಲನೇ ಹೀರೋ ಅವ್ರವ್ರ ತಂದೆನೇ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ.
ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು ನಾನು ನೀನಷ್ಟೇ ನಿಜವಾದೆವು ಇದುವೇ ಅನುಬಂಧದ ಸಾಕ್ಷಿಯೂ ನೆನ್ನೆ ನಗುವಲ್ಲೂ ಸುಳ್ಳಿದೆ ಇಂದಿನ ಸುಖದಲ್ಲೂ ಸುಳ್ಳಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೆಚ್ಫಾರ್ ಹೇಮಾ. ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸಾಗಿದರು ನನ್ನುಸಿರು ನೀನೇನೆ ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚ ನೀನೇ ನನ್ನ ಪರಪಂಚ ನೀನೇ ಎಲ್ಲ ಹೆಣ್ಮಕ್ಳಿಗೂ ತನ್ನ ತಂದೆ ಅವ್ರ ಜೊತೆಯಲ್ಲಿದ್ದರೆ ಇಡೀ ಪ್ರಪಂಚನೇ ಅವಳ ಕೈಯಲ್ಲಿದ್ದಾಗಿರುತ್ತೆ. ಪ್ರತಿ ಹೆಣ್ಮಕ್ಳಿಗೂ ಮೊದಲನೇ ಹೀರೋ ಅವರವ್ರ ತಂದೆನೇ. ಕೆಲವು ಸಂದರ್ಭಗಳಿದೆಯಲ್ಲ, ಇದನ್ನ ಮಾತಿಂದ ನಾವು ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸುತ್ತ ಮೌನನೇ ಆವರಿಸ್ಕೊಂಡ್ಬಿಡುತ್ತೆ. ಒಂದು ಕ್ಷಣದಲ್ಲಿ ಕಣ್ಣೀರೇ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಪ್ರಪಂಚನೇ ಅವ್ರ ತಂದೆ ಆಗಿರ್ತಾರೆ. ನಾವು ಹೇಮಲತಾ ಅವ್ರಿಗೆ ಈ ಒಂದು ಸುತ್ತು ಅಂತ ಹೇಳಿದಾಗ ಎಲ್ರು ಫ್ರೆಂಡ್ಸ್ ಜೊತೆ ಅವ್ರ ರಿಲೇಟಿವ್ಸ್ ಜೊತೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಹೇಮಾ ಹೇಳಿದ್ದು ನಮ್ಮ ತಂದೆ ನನ್ನ ಜೊತೆಲಿದ್ದಾರೆ, ಅವ್ರ ಜೊತೆ ನಾನು ಈ ಒಂದು ವೇದಿಕೆ ಮೇಲೆ ಹೆಜ್ಜೆ ಹಾಕ್ತೀನಿ ಅಂತ. ಇದನ್ನ ಅಮರತ್ವ ಅಂತ ಹೇಳ್ತೀವಿ ನಾವು. ಹೇಮಾ, ಅಪ್ಪನ ಜೊತೆ ನೀವು ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರಿ, ಅಪ್ಪನ್ಗೇನು ಹೇಳ್ತೀರಾ?
ನನಗೆ ಆಕ್ಚುಲಿ ಅವ್ರ ಫೋಟೋ ಯೂಶಲಿ ನಾನು ನೋಡಲ್ಲ, ಅವ್ರ ಮುಖ ನೋಡಲ್ಲ ನಾನು ಜಾಸ್ತಿ. ಯಾಕೆ ಅಂತಂದ್ರೆ ಅವ್ರ ಮುಖ ನೋಡಿದ ತಕ್ಷಣ ಐ ಗೋ ವೆರಿ ಎಮೋಷನಲ್. ಸೊ ಅವ್ರ ಫೋಟೋ ನೋಡಿದ ತಕ್ಷಣ ಫಸ್ಟ್ ಇದ್ರಿಂದಾನೇ ನಂಗೆ ಶುರು ಆಯ್ತು. ಇನ್ನು ಇವತ್ತು ಅವ್ರ ಶರ್ಟ್ ತೆಗ್ದೆ ನಾನು, ಅವ್ರ ಥಿಂಗ್ಸ್ ಎಲ್ಲ ತೆಗ್ದೆ ನಾನು. ಸೊ ಅವೆಲ್ಲ ನೋಡಿ ಇನ್ನಷ್ಟು ಎಮೋಷನಲ್ ಆಗ್ಬಿಟ್ಟೆ ನಾನು. ಆಕ್ಚುಲಿ ನನಗೆ ಈ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದಾಗ ನಂಗೆ ಬೇರೆ ಏನೂ ತೋರಿಸಲಿಲ್ಲ. ಯೂಶಲಿ ನನ್ನ ತಂದೆ ನನ್ನನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷನೂ ನನ್ನನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು, ಮರ್ಯಾದೆ ಕೊಡ್ತಾ ಇದ್ರು ನನಗೆ. ಸೊ ನಾನು ಅವರನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಸಿಚುವೇಶನ್ ನಂಗೆ ಸಿಗಬೇಕು ಅಂತ ಅನ್ಕೊಳ್ತಿದ್ದೆ. ಎಲ್ಲೋ ಇದ್ದೆ ನನ್ನನ್ನು ಇಲ್ಲಿ ಕರ್ಕೊಂಬಂದು ಇಷ್ಟೊಂದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನ ಕೊಡ್ತಾ ಇದ್ದೀರಲ್ಲ, ನಾನು ಎಂದಿಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ಸ್ಪೆಷಲಿ ನನ್ನ ತಂದೆನ ನೀವೆಲ್ಲರೂ ಸೆಲೆಬ್ರೇಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಂದೆ ತನನ ಸೆಲೆಬ್ರೇಟ್ ಮಾಡೋ ಥರ ನೀವು ಮಾಡಿದ್ರಿ ಹೇಮಾ. ಆ್ಯಕ್ಚುಲಿ ನಾವು ನಿಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಹೇಮಾ. ಹೇಮಾ ಅವರ ತಾಯಿ ಅಮ್ಮ ನಮಸ್ತೆ. ತುಂಬ ಭಾವುಕರಾದ್ರಿ ನೀವು. ಹೇಳಿ ಮಾ, ಈ ಕ್ಷಣ ಹೇಗನ್ನಿಸ್ತು ನಿಮಗೆ? ಸಂತೋಷ ಆಯ್ತು, ಬೇಜಾರು ಒಂದ್ ಕಡೆ ಇತ್ತು. ತಂದೆ ಇಲ್ಲ ಮಕ್ಕಳಿಗೆ, ಅವರಪ್ಪ ಎಲ್ಲ ನೋಡಕ್ಕೆ ಅಷ್ಟೇ ಇದಲ್ಲ, ಅದೇ ನಂಗೆ ಬೇಜಾರು. ಇಲ್ಲೋ ಇದ್ದಾರೆ, ಇಲ್ಲಿ ಈ ರೂಪದೆಲ್ಲ ಇಲ್ಲಿದ್ದಾರೆ ಅಂದ್ಬಿಟ್ಟು ನಾನು ಅನ್ಸ್ಕೊಂತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮವರೇ, ಎಸ್ ಸರ್. ಯು ಆರ್ ಆಲ್ವೇಸ್ H for happiness. ಎಸ್ ಸರ್. ಪ್ರಾಕ್ಟೀಸ್ ಹ್ಯಾಪಿನೆಸ್. ನಿಮ್ ತಂದೆ ನಿಮ್ ಜೊತೆ ಅವಾಗ ಎಷ್ಟು ಜೀವಂತವಾಗಿದ್ರು, ಈಗ ಅದಕ್ಕಿಂತ ಹೆಚ್ಚು ಜೀವಂತವಾಗಿದ್ದಾರೆ. ಯಾಕಂದ್ರೆ ನಿಮ್ಮ ಪ್ರತಿ ಕ್ಷಣದಲ್ಲಿ, ನಿಮ್ಮ ಪ್ರತಿ ಯೋಚನೆಯಲ್ಲಿ, ನೀವು ತಗೊಳ್ಳೋ ಪ್ರತಿ ಉಸಿರಲ್ಲೂ ಅವ್ರು ನಿಮ್ ಜೊತೆ ಇದ್ದೇ ಇರ್ತಾರೆ. ನಿಮ್ಮ ತಾಯಿಯವ್ರಿಗೂ ಅದೇ ಬೇಕಾಗಿರೋದು. ನಮಗೇನ್ ಅನ್ಸುತ್ತೋ ಅದಕ್ಕಿಂತ ಎಷ್ಟೋ ಪಾಲು ಅವರು ಅಲ್ಲಿ ವೇದನೆ ಪಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಒಂದೇ ಒಂದು ಸೋರ್ಸ್ ಆಫ್ ಲೈಟ್, ಒಂದೇ ಒಂದು ಸೋರ್ಸ್ ಆಫ್ ಹೋಪ್ ಅಂಡ್ ಹ್ಯಾಪಿನೆಸ್ ಇಸ್ ಯು. ಜೀವನ ಅಂತೂ ನಿಲ್ಲೋದಿಲ್ಲ. ಸೊ ನೀವು ಅದೇ ಆಶಯದ ಜೊತೆಗೆ ಒಂದೊಂದು ಹೆಜ್ಜೆನೂ ಇಡ್ತಾ ಇದ್ದೀರಾ. ನಮ್ಮ ಸಂಬಂಧವನ್ನ, ನಾವು ಯಾರ ಜೊತೆ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಕೊಂಡಿದೀವೋ ಅವ್ರ ಜೊತೆ ಸಂಭ್ರಮಿಸುವಂತದೇ ಇವತ್ತಿನ ಸಾರಾಂಶ. ಆದ್ರಿಂದ ಸಂಪೂರ್ಣವಾಗಿ ನೀವು ನಮ್ಗೆಲ್ರಿಗೂ ಖುಷಿಯನ್ನ ಕೊಟ್ಟಿದ್ದೀರಿ. ನಾನು ಈ ಮೂಲಕ ನಮ್ಮ ತಂದೆನ, ನಮ್ಮ ತಾಯಿನ ಬಹಳ ಖುಷಿಯಿಂದ ಅವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಇವತ್ತಿಗೂ ಕೂಡ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲರ ಪ್ರೀತಿ ಗಳಿಸಿದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ತಂದೆ ನಮ್ಮ ತಾಯಿ ನನಗೋಸ್ಕರ ಮಾಡಿದಂಥ ತ್ಯಾಗ ಆಗಲಿ, ಕೆಲಸ ಆಗಲಿ, ಇದಿಷ್ಟು ಕಾರಣ ಆಗುತ್ತೆ. ಸೊ ಅಪ್ಪಾಜಿ, ಅಮ್ಮ, ಐ ಲವ್ ಯು ಎಟರ್ನಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ರಾಘು. ರಾಚಿತಾ ಅವರೇ, ನನ್ನ ಒಂದು ಪ್ರಶ್ನೆ, ನಿಮ್ಮ ತಂದೆ ನಿಮಗೆ ವೀಕ್ನೆಸ್ ಸ್ಟ್ರೆಂತಾ? ಆಕ್ಚುಲಿ ಎರಡು. ನಾನು ಅದೇ ಹೇಳಿದ್ದೆ, ಲಾಂಚ್ ಎಪಿಸೋಡಲ್ಲೂ ಹೇಳಿದ್ದೆ, ನನ್ನ ತಂದೆ ನನಗೆ ಸ್ಟ್ರೆಂತು ಹಾಗೆ ವೀಕ್ನೆಸ್. ಏನಕ್ಕೆ ಅಂದ್ರೆ, ಸ್ಟ್ರೆಂತ್ ಬಂದ್ಬಿಟ್ಟು ಇವತ್ತು ನೀನ್ ಏನನ್ನಾದ್ರೂ ಸಾಧನೆ ಮಾಡ್ಬೋದು, ಹೋಗು ಅಂತ ಹೇಳಿದ್ದವರು. ಅಂದ್ರೆ ಆಸ್ತಿ ಐಶ್ವರ್ಯ ಅಂತಸ್ತೆಲ್ಲ ನಮ್ಗೇನು ಕೊಟ್ಟಿಲ್ಲ ಅವರು. ಅವ್ರ ಆಸ್ತಿ ಐಶ್ವರ್ಯ ಅಂತಸ್ತು ಅಂತ ಕೊಟ್ಟಿದ್ದೆ ನಮ್ಗೆ ಪ್ರೀತಿ, ಪ್ರೋತ್ಸಾಹ, ನನಗೆ ನನ್ನ ಮೇಲೆ ಇಟ್ಟಂತ ಗೌರವ. ಸೊ ಹೀಗಾಗಿ ಅದನ್ನ ಇಟ್ಕೊಂಡು ನಾನು ಮುನ್ನುಗ್ತಾ ಇರೋದು. ಇವತ್ತಿಗೂ ನಾನು ನಮ್ಮಮ್ಮನ ಅದೇನಾದ್ರೂ ಆಗ್ಲಿ ಖುಷಿಯಾಗಿ ನೋಡ್ಕೋಬೇಕು ಅನ್ನೋದು ಅಷ್ಟೇ ನನ್ ಗೋಲು, ಬಿಟ್ರೆ ಬೇರೆ ಏನು ಗೋಲ್ ಇಲ್ಲ. ಅಂಡ್ ವೀಕ್ನೆಸ್ ಯಾಕೆ ಅಂತಂದ್ರೆ, ಅದೇನೋ ಗೊತ್ತಿಲ್ಲ, ಅವ್ರ ಮುಖ ನೋಡಿದ ತಕ್ಷಣ ನಂಗೆ ಅಳು ಬರುತ್ತೆ. ಬಹುಶಃ ಎಷ್ಟೋ ಜನ ಅನ್ಕೋಬಹುದು, ಯಾಕೆ ಯಾರಿಗೂ ಇಲ್ದೇ ಇರೋ ಅಪ್ಪನ ಅಂದ್ಬಿಟ್ಟು. ಸೊ ಅದೇನೋ ಗೊತ್ತಿಲ್ಲ, ಐ ಡೋಂಟ್ ನೋ, ಐ ಸ್ಟಿಲ್ ಹ್ಯಾವ್ ನೋ ಆನ್ಸರ್ಸ್. ಅವ್ರ ಮುಖ ನೋಡಿದ ತಕ್ಷಣ ಅಳು ಬರುತ್ತೆ, ಅವ್ರ ವಸ್ತುಗಳನ್ನೆಲ್ಲ ನೋಡಿದ ತಕ್ಷಣ ಬರುತ್ತೆ. ಇವತ್ತಂತೂ ಯು ಕ್ಯಾನ್ ಸಿ ಹಿಸ್ ಪರ್ಸ್. ಅವ್ರು ಇಟ್ಕೊಳ್ತಾ ಇದ್ದಿದ್ದು ಕಿತ್ತೋಗಿರೋ ಪರ್ಸು, ಹರಿದೋಗಿತ್ತು. ಈ ಲೆದರ್ ಪರ್ಸ್ ನಾನೇ ಕೊಡ್ಸಿದ್ದು, ಕೊನೆಯವರೆಗೂ ಅದನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ಅದ್ರಲ್ಲಿ ಅವ್ರು ತೀರೋಗ್ಬೇಕಾದ್ರೆ ಇಟ್ಟಿದ್ದಂತ ದುಡ್ಡು ಇವತ್ತು ಇಟ್ಟಿದ್ದೀನಿ. ಅದ್ರಲ್ಲಿ ಇದ್ದಿದ್ದಂತ ನನ್ನ ಫೋಟೋಸೇ ಇದೆ, ನನ್ನ ಫೋಟೋ, ನಮ್ಮಮ್ಮನ ಫೋಟೋ ಅಷ್ಟೇ ಅವ್ರು ಇಟ್ಕೊಂಡಿದ್ದು. ಸೊ ದೇರ್ ಆರ್ ಸೋ ಮೆನಿ ಮೆಮೊರೀಸ್. ಈ ಮೆಮೊರೀಸ್ ಹೆಂಗೆ ಅಂದ್ರೆ, ಅವ್ರು ನಾನು ಡ್ಯಾಡಿ $2 ಅಂದಾಗ ಇಲ್ಲಿಂದ ಎತ್ಬಿಟ್ಟು ಪಾಪ ಅವ್ರಿಗೆ ನೋಟ್ ಕೊಡ್ಬೇಕು ಅಂತ ಆಸೆ. ನೋಟ್ ಇರ್ತಿರ್ಲಿಲ್ಲ ಅವ್ರು ಕೊಡಕ್ಕೆ. ಮಗಳಿಗೆ ಮೋಸ ಮಾಡ್ಬಾರ್ದಲ್ಲ, ಮಗಳಿಗೆ ಕೊಡಲ್ಲ ಅಂತ ಹೇಳ್ಬಾರ್ದಲ್ಲ ಅಂದ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು $1 $2 ಕೊಡೋದು. ಅವ್ರು ಸಾಯೋವರೆಗೂ ಹಂಗೆ ಇದ್ರು. ಸೊ ಆ ಥರ ಎಲ್ಲ ಖುಷಿ ಕೊಟ್ಟಂತ ಅಪ್ಪ, ಅವ್ರು ಯೂಸ್ ಮಾಡಿದಂಥ ಕರ್ಚಿಫ್, ಐ ಲವ್ ಯು ಡ್ಯಾಡ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವ್ರು ಯೂಸ್ ಮಾಡಿದಂಥ ಸ್ಪೆಕ್ಸು, ಪೆನ್ನು, ಹಂಗೆ ಎಲ್ಲ ಇದೆ. ಬಟ್ ಅವ್ರು ಯೂಸ್ ಮಾಡಿದಂಥ ಶೂಸ್ ನೋಡಿದ್ರ ದಟ್ ಸ್ಟೋನ್, ಬಟ್ ಆದ್ರೂ ಇಟ್ಕೊಂಡಿದ್ದೀನಿ ನಾನು ಅದನ್ನ. ಅವ್ರ ಮಾತು, ಅವ್ರು ನನಗೆ ಬಂಗಾರ ನೈನಾ ಅಂತ ಕರೀತಾ ಇದ್ದಿದ್ದು, ನನ್ನ ಊಟ ಮಾಡ್ದೇನೋ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿ ಬಂದಾಗ ಕಾಲೊತ್ತಾ ಇದ್ದಿದ್ದವರು. ಅಪ್ಪನೇ ಹೆಣ್ಮಕ್ಳಿಗೆಲ್ಲ ಏನೇ ಹೇಳಿ, ಅಮ್ಮ ಜನ್ಮ ಕೊಟ್ಟಿರ್ಬೋದು,
ಆದ್ರೆ ಅಪ್ಪ ಹೆಣ್ಮಕ್ಳನ್ನ ನಡೆಸಿ ಹೆಣ್ಮಕ್ಳಿಗೋಸ್ಕರನೇ ಇರುವಂತ ಒಂದು ಸೋಲ್ ಅಂತಂದ್ರೆ ಅಪ್ಪನೇ ಇಲ್ಲ ಅಂದ್ರೆ ಹೆಣ್ಮಕ್ಳು ಸ್ಟ್ರೆಂತೇ ಇಲ್ಲ, ಬೇಸ್ಮೆಂಟೇ ಇಲ್ಲ. ಐ ಬಿಲೀವ್ ಇನ್ ದ್ಯಾಟ್. ಥ್ಯಾಂಕ್ ಯು ಝೀ. ನನಗೆ ಗೊತ್ತಿಲ್ಲ, ನನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತಾ ಇಲ್ಲ ಇವತ್ತು. ಮ್ಯಾನ್ ಅಪೂರ್ವ, ಐ ಲವ್ ಯು ಮ್ಯಾನ್, ಯು ಆರ್ ಸ್ವೀಟ್ ಆರ್ಟ್. ಥ್ಯಾಂಕ್ ಯು. ನಾನು ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಇವತ್ತು ನಾನು ಈ ಪರ್ಫಾರ್ಮೆನ್ಸ್ ಮಾಡಿ ಬಹಳ ಖುಷಿಯಾಗಿದ್ದೀನಿ. ವೆರಿ ಇಮೋಷನಲ್. ನಿಮಗೆ ಸಾಥ್ ಕೊಟ್ಟಂತ ಡಾನ್ಸರ್ ರುದ್ರಾ ಮಾಸ್ಟರ್ ಅಂಡ್ ಟೀಮ್. ಆಕ್ಚುಲಿ ಹೌದಾ, ಅವ್ರು ಫಸ್ಟ್ ನನ್ನ ಸ್ಟೋರಿ ಕೇಳಿದ್ರು ಸೂಪರ್ ಕ್ವೀನ್ ಅಲ್ಲಿ. ಆ್ಯಂಡ್ ಮೇಡಮ್ ನಿಮ್ಮ ಹತ್ರ ಏನೇನು ವಸ್ತು ಇದೆ ನಿಮ್ಮ ತಂದೆಗೆ ಸಂಬಂಧಪಟ್ಟಿದ್ದು, ಅದರ ಮೇಲೆ ಅವ್ರು ಇಷ್ಟೆಲ್ಲ ಪ್ಲಾನ್ ಮಾಡಿರೋದು. ರುದ್ರಾ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಅಮ್ಮ ಇರೋವಾಗ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಅವ್ರು ಒಂದು ಮಾತು ಹೇಳಿದ್ರು, ನಮ್ಮ ತಂದೆ ನನ್ಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ. ಅದು ತುಂಬ ಒಂಥರ ಸ್ಟ್ರಾಂಗ್ ಆಗೋಟೋಯ್ತು ಮನ್ಸಿಗೆ. ನಿಜವಾಗ್ಲೂ ಹೇಳ್ತೀನಿ, ಅಪ್ಪಂದಿರು ಎಸ್ಪೆಷಲಿ ಹೆಣ್ಣು ಮಕ್ಕಳು ಇರುವಂತ ಮನೆ ಅಪ್ಪಂದಿರು ಎಷ್ಟು ಮರ್ಯಾದೆ ಕೊಡ್ತಾರೆ ಅಂದ್ರೆ, ಏಕವಚನದಲ್ಲಿ ಒಬ್ರು ನಮ್ಮಪ್ಪ ಅಡ್ರೆಸ್ ಮಾಡಿದವರಲ್ಲ, ಯಾರನ್ನೂ ಕರೆದವ್ರಲ್ಲ, ನಮ್ಮನ್ನೂ ಅಷ್ಟೇ ಕರೆದವ್ರಲ್ಲ. ಯಾರಾದ್ರೂ ನನ್ನ ಫ್ರೆಂಡ್ಸ್ ಯಾರಾದ್ರೂ ಹುಡುಗರು ಮನೆಗೆ ಬಂದು ತಗೊಂಬರೆ ಅಂದಾಗ ನಮ್ಮಪ್ಪ ಅಲ್ಲೇ ಅವ್ನು ಯಾರೇ ಆಗಿದ್ರು ಸರಿ ಆನ್ ದ ಫೇಸ್ ಬೈತಾರೆ, ನೀನ್ ಯಾರು ನನ್ನ ಮಗ್ಳಿಗಂಗ ಅನ್ನೋದಕ್ಕೆ, ನಾನೇ ನನ್ನ ಮಗ್ಳಿಗಂಗನಲ್ಲ, ಸರಿ ಕರಿ ಅವಳನ್ನ. ದಿಸ್ ಇಸ್ ಹೌ ಮೈ ಫಾದರ್ ಇಸ್. ನೀವು ಹೇಳಿದಾಗ ನಾನು ಕನೆಕ್ಟ್ ಆದೆ. ತುಂಬಾ ಜನ ಹೆಣ್ಮಕ್ಳು ಅಪ್ಪಂದಿರಲ್ಲ ಹಂಗೆ ಅಲ್ಲ, ದೇ ವೆರಿ ಪಾಸಿಟಿವ್. ಅಯ್ಯೋ that's my father. Oh God. How sweet. Very sweet. ದಿನ ಬೆಳಗ್ಗೆ ರಾತ್ರಿ ಎಲ್ಲ ಅವ್ರ ಜೊತೆನೇ ಇರ್ತೀವಿ. ಅದೇನೋ ಗೊತ್ತಿಲ್ಲಪ್ಪ ಅವ್ರ ವೆರಿ ಸ್ವೀಟ್. ಹೌದು. ದಿನ ಬೆಳಗ್ಗೆ ಕಿತ್ತಾಡ್ಕೊಂಡು ಏನೋ ಮೈಕೊಂಡು ಮುದ್ದು ಮಾಡ್ಕೊಂಡು ಅವ್ರನ್ನ ಕಾಲು ಎಳ್ಕೊಂಡು ಬರೋವಂಥವಳು ನಾನು ಎವ್ರಿ ಡೇ. ಅರ್ಥ ಮಾಡ್ಕೊಂಡಿರ್ತಾರೆ. ಆನೆಸ್ಟ್ಲಿ ಯಾರು ಬರಬಾರ್ದು ಜೀವನದಲ್ಲಿ ಅನ್ನೋ ಐ ಪರ್ಸನಲಿ ಫೀಲ್. ಓನ್ಲಿ ದೇ ನೋ ಅಬೌಟ್ ದ ಕಿಡ್ಸ್, ವಾಟ್ ದೇ ವಾಂಟ್, ವಾಟ್ ದೇ ಲೈಕ್, ವಾಟ್ ದೇ ಡೋಂಟ್ ಲೈಕ್. ಯಾರೋ ಬರ್ತಾರೆ ಸೊ ಕಾಲ್ಡ್ ಪಾರ್ಟ್ನರ್, ಅವ್ರನ್ನ ಅರ್ಥ ಮಾಡಿಸೋಷ್ಟ್ರಲ್ಲಿ ಅರ್ಧ ಜೀವನ ಹೊಟ್ಟೋಗ್ಬಿಟ್ಟಿರತ್ತೆ. ಎಷ್ಟು ಕಷ್ಟ ಅಲ್ಲ. ಯಾರಾದ್ರೂ ನಾವು ಪ್ಲೀಸ್ ಮಾಡಬೇಕು, ಅಪ್ಪ ಅಮ್ಮ ಹತ್ರನೇ ಯಾವತ್ತು ಪ್ಲೀಸ್ ಮಾಡಿದವ್ರಲ್ಲ ನಾವು. ಅಷ್ಟು ಅಥಾರಿಟಿ ಇರುತ್ತೆ ನಮಗೆ, ಅಷ್ಟು ಫ್ರೀಡಮ್ ಇರುತ್ತೆ, ಅಷ್ಟು ಇಡೀ ಜಗತ್ಗೆ ನಾವು ಕೆಲವೊಮ್ಮೆ ಹೇಳ್ತೀವಿ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ಅಪ್ಪ ಅಮ್ಮಂಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಮಕ್ಳೇನು ಅಂತ. ಬೇರೆಯವ್ರಿಗೋಸ್ಕರ ಬದುಕ್ತೇವೆ ನಾವು. ಬಟ್ ಈಗ ಸದ್ಯಕ್ಕೆ ಈ ಒಂದು ಕ್ಷಣದಲ್ಲಿ ಐ ಡೋಂಟ್ ನೋ ನನ್ಗೆ ಯಾಕೆ ಈ ಥಾಟ್ ಬರ್ತಿದೆ ಅಂತ. ಐ ಸೀರಿಯಸ್ಲಿ ಡೋಂಟ್ ನೋ. ಐ ಡೋಂಟ್ ನೋ, ನಂಗೆ ಏನೋ ಅನ್ಸ್ತದೆ ಹೇಳ. ಸೀರಿಯಸ್ಲಿ
ಅದು ತಂದೆ ತಾಯಿ, ಅದು ಎಲ್ಲ ಸಂಬಂಧಗಳ ಸಂಬಂಧ, ಎಲ್ಲ ಪ್ರೀತಿಗಳ ಪ್ರೀತಿ, ಅಲ್ಲಿಂದನೇ ಎಲ್ಲ ಹುಟ್ಟುತ್ತೆ, ಎಲ್ಲವೂ ಅಲ್ಲಿಗೆ ಸೇರುತ್ತೆ. ಅಷ್ಟು ಶ್ರೇಷ್ಠವಾದಂಥ ಸಂಬಂಧ ತಂದೆ ತಾಯಿ ಸಂಬಂಧ. ಥ್ಯಾಂಕ್ ಯು ಜಡ್ಜಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಮಾ, ಥ್ಯಾಂಕ್ ಯು ಸೋ ಮಚ್. ಲವ್ ಮೀ ಆರ್ ಹೇಟ್ ಮೀ ಅಂತ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಗ್ಯಾಬ್ರಿಯಾಲಾ ಸ್ಮಿತ್ ಹಾಗೂ ಅಮ್ಮ ಶರೀಲ್. ಎಲ್ಲಿದ್ದಾರೆ, ನಮ್ಮ ಗುರುಗಳು ಎಲ್ಲಿದ್ದಾರೆ ಅಂತ ಎಷ್ಟೆಷ್ಟೋ ದೇಶಗಳು ಸುತ್ಕೊಂಬಂದ. ಆದರೆ ಇವತ್ತು ನಮ್ಮ ಗುರು ಸಿಕ್ಕೋದ್ರು. ನನ್ನ ಸಾಧನೆಯನ್ನೆಲ್ಲ ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮೇಡಮ್, ಫಸ್ಟು ಯಾವ ಊರಲ್ಲಿದ್ರಿ ಮೇಡಮ್ ನೀವು? ಬ್ಯಾಂಗ್ಳೂರ್ ಇಸ್ ಅವರ್ ಸ್ಟೇಟ್. ಮೊದ್ಲಿಂದನೂ ಈ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾ ಇದ್ದೀರಾ ಇಲ್ಲ ಸೂಪರ್ ಕ್ವೀನ್ಸ್ ಬಂದ ಮೇಲೆ ಇದನ್ನ ಕಲ್ತಿರೋದಾ? ಇವಾಗ ಜಸ್ಟ್ ಲೈಕ್ 2 days back. Do something here for the first time in my life. ನಮ್ಮ ಜೀವನದಲ್ಲಿ ಮಾಡ್ಕೊಂಡಿಲ್ಲ ಇದನ್ನ. ಸೂಪರ್. First time in my life I've danced. Super, so thank you super. Z, thank you so much for this. ನೀವು ಕೊನೆಯಲ್ಲಿ ಹೇಳಿದ್ರಲ್ಲ ಜೀವನದಲ್ಲಿ ಅದೊಂದೇ ಅರ್ಥ ಆಗಿದ್ದು ನನಗೆ. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಅಯ್ಯೋ, ಈ ಮಧ್ಯೆ ನಾನು ಗಾಬರಿ ಆಗ್ಬಿಟ್ಟು ಗಾಬರಿನೇ ಮರ್ತು ಬಿಟ್ಟೆ. ಎಂತ ಟ್ಯಾಲೆಂಟು ಗಾಬರಿ. ಲವ್ ಮೀ ಆರ್ ಹೇಟ್ ಮೀ. ನೀವು ಇವಾಗ ಗಾಬರಿ ಆಗ್ತಾ ಇದ್ದೀರಾ ಸರ್? ನಾನು 2 days ಇಂದ ಗಾಬರಿ ಆಗ್ತಾನೇ ಇದ್ದೀನಿ ಸರ್. ಈ ಪ್ರಾಕ್ಟೀಸ್ಗೆ ಹೋಗಿ ಅವ್ರು ಡ್ಯಾನ್ಸ್ ಮಾಡೋದು ನೋಡಿ ನಾನೇನು ಮಾಡ್ತೀನೋ ಅವ್ರೇನು ಮಾಡ್ತಿರೋ ಅನ್ನೋ ಗಾಬರಿಯಲ್ಲಿ ನಿದ್ದೆ ಊಟ ಏನು ಸರಿಯಾಗಿ ಮಾಡಿಲ್ಲ ಸರ್. ಅಂಥದ್ದೇನಾಯ್ತು ಗಾಬರಿ? ನೀವೇ ನೋಡಿದ್ರಲ್ಲ ಸರ್, ಅಂತ ಶೇಕು ನನ್ನ ಲೈಫ್ ಟೈಮಲ್ಲಿ ಅಂತ ಶೇಕ್ನ ನಾನು ಯಾರು ಮಾಡಿದ್ದು ನೋಡಿಲ್ಲ ಸರ್. ಲೈಫಲ್ಲಿ ಆ ಥರ ಶೇಕು ಬೇಕು ಗಾಬರಿ, ಬೇಕು.
ನೀವು ಗಾಬರಿ ಅಂತ ಹೆಸರಿಟ್ಕೊಂಡಿದ್ದೀರ ಅಷ್ಟೇ. ನಿಮ್ಮ ತಾಯಿಯವರು ಪ್ರಪಂಚನೇ ಗಾಬರಿ ಮಾಡಿಬಿಟ್ಟಿದ್ದಾರೆ. ಗಾಬರಿ ಸಾಕಾಯ್ತು. ರಾಘು, ನಾವು ಎಲ್ರಿಗೂ ಹೇಳ್ತೀವಿ ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ ಅಂತ. ನೀವು ಒಂದ್ 2-3 ದಿನ ದೃಷ್ಟಿ ತೆಗೆಸ್ಕೋತಾನೆ. ಐ ಮೀನ್ ಏನ್ ನೀವಿಬ್ರು ಯು ಸಿಂಬಲೈಸ್ ಹ್ಯಾಪಿನೆಸ್ ಕಣ್ರಿ. ಬೋತ್ ಆಫ್ ಯು. ನೀವು ಏನೇ ಸಾಂಗ್ ಹಾಕಿ, ಯಾವುದೇ ಬೀಟ್ ಹಾಕಿ, ನಮ್ ಪ್ರತಾಪ್ ಮಾಡ್ತಾರಲ್ಲ, ಯಾವುದೇ ಸಾಂಗ್ ಹಾಕಿ ಹಂಗೆ ಇದು ಇಲ್ಲಿ ಅದು ಬಟ್ ಥ್ಯಾಂಕ್ ಯು ಸೋ ಮಚ್. ವೆರಿ ಕ್ಯೂಟ್, ವೆರಿ ಲೈವ್ಲಿ ಅಂಡ್ ವೆರಿ ವೆರಿ ಆನೆಸ್ಟ್. ವೆರಿ ಆನೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು. ಥ್ಯಾಂಕ್ ಯು. ಅಂಡ್ ರಾಜು, ಆಕ್ಚುಲಿ ಗ್ಯಾಬಿ ಅವರ ತಾಯಿ ನೋಡಿದಾಗ ನನಗೆ ಕಿಂಡರ್ ಗಾರ್ಡನ್ ಮಕ್ಕಳು ನೋಡಿದಾಗ ಅನ್ಸಿತ್ತು. ಅವ್ರು ಹಾಕೊಂಡು ಬಂದಿದ್ದ ಫ್ರಾಕ್ ಆಗಿರ್ಬೋದು, ವಿತ್ ದಟ್ ಪಫ್ ಸ್ಲೀವ್ ಅಲ್ವಾ? ಸೀರಿಯಸ್ಲಿ ಅಲ್ಲಿಂದ ಬರ್ತಾ ಅದಾದ್ಮೇಲೆ ಬೂಮ್ ಬೂಮ್ ಇಟ್ಕೊಂಡು ಆಟ ಆಡ್ಬೇಕು. ಈ ರೋಲಿ ಪೋಲಿ ನಾವು ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದಾಗ ದಿಸ್ ಪರ್ಫಾರ್ಮೆನ್ಸ್ ವಾಸ್ ವೆರಿ 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 ಕ್ಯೂಟ್. ಅಂದ್ರೆ ಪ್ರತಿ ಪರ್ಫಾರ್ಮೆನ್ಸ್ ಅಲ್ಲೂ ಲವ್ ಜಾಸ್ತಿ ಇದೆ, ಇಮೋಷನ್ ಜಾಸ್ತಿ ಇದೆ ಅಂತ. ಈ ಪರ್ಫಾರ್ಮೆನ್ಸ್ ಅಲ್ಲಿ ಫನ್, ಕ್ಯೂಟ್ and that love, everything was there. ಅಂದ್ರೆ ಪಕ್ಕಾ ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಇದು. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಯಾಕಂದ್ರೆ ನಮ್ಮಿಬ್ಬರ ಒಂದು ಬಾಂಡಿಂಗ್ ಅಥವಾ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ಟೈಮ್ ಕೊಟ್ಟಿರೋದು ಝೀ ಥ್ರೂ ದಿಸ್ ಪರ್ಫಾರ್ಮೆನ್ಸ್. ಸೊ ಥ್ಯಾಂಕ್ ಯು ಅಷ್ಟೇ. That's it. I have nothing to say. It was cutest performance. Thank you, ma'am. Thank you. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ಸ್, ಏನಪ್ಪಾ ಅಂತಂದ್ರೆ ನಾನು ಅವಾಗ ಬಿಡುವಿದ್ದಾಗ ಬೇರೆ ಬೇರೆ ಪ್ಲಾನೆಟ್ಗಳು, ಗ್ರಹಗಳಿಗೆ ಹೋಗಿ ಡ್ಯಾನ್ಸ್ ನ ಪ್ರಾಕ್ಟೀಸ್ ಕೊಡಿಸ್ಬಿಟ್ಟು ಬರ್ತಾ ಇರ್ತೀನಿ. ಮೊನ್ನೆ ಮಂಗಳವಾರ ಮಾರ್ಸ್ಗೆ ಹೋಗಿದ್ದೆ, ಬುಧವಾರ ಜುಪಿಟರ್ಸ್ಗೆ ಹೋಗಿದ್ದೆ. ಈ ನಾಯಂಡಹಳ್ಳಿ ಒಂದು ಪಕ್ಕದಲ್ಲಿ ಒಂದು ಪ್ಲಾನೆಟ್ ಇದೆ, ಕೋಣಂಕುಂಟ ಪ್ಲಾನೆಟ್ ಅಂತ. ಅಲ್ಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಆ ಪ್ಲಾನೆಟ್ ಪಾಪಯ್ಯ ಅಂತ ನಮ್ಮ ಶಿಷ್ಯ ಇದ್ದಾನೆ. ಅವನು ಸ್ಟೆಪ್ ಹಾಕಿದಾನೆ. ಆ ಸ್ಟೆಪ್ ನ ನಮ್ಮ ಶರೀಲ್ ಅವರು ಹಾಗೂ ಅನಿಕ್ ಅವರು ಹಾಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗ್ಬಿಡುತ್ತಪ್ಪ. ಈಗ ನನ್ನ ಶಿಷ್ಯ ಡ್ಯಾನ್ಸ್ ಮಾಡ್ತಾನೆ. ಕುರಿ ಐ ಹ್ಯಾವ್ ಅ ರಿಕ್ವೆಸ್ಟ್. ನಿಮ್ ಶಿಷ್ಯ ತಾನೆ, ಫಸ್ಟ್ ಗುರುಗಳು ಮಾಡ್ಲಿ. ಕುರಿ ನೀವು ಮಾಡಿದ್ರೆ ನಾವ್ ಎಲ್ರೂ ಮಾಡ್ತೀವಿ. ಕುರಿ ವಿಡಿಯೋ ಶ್ವೇತು ನೀವು ಮಾಡ್ಬೇಕು. ಮೇನ್ ಹೆಂಗೇಳಿ ಕಾಮೆಂಟ್ ಇಟ್ಟು ಈಗ ಬರೀ ಮ್ಯೂಸಿಕ್ ಮಾತ್ರ ಬರುತ್ತೆ. ಶರೀಲ್ ಅವರು ಕಂಪ್ಲೀಟ್ ಮಾಡ್ಬೇಕೀಗ. ಮ್ಯೂಸಿಕ್ ನೈಸ್. ಕುರಿ ಸೀರಿಯಸ್ಲಿ ಫಾರ್ ದ ಫಸ್ಟ್ ಟೈಮ್ ನಂಗೆ ಇವ್ ಡಾನ್ಸ್ ಇಷ್ಟ ಆಯ್ತು. ಕುರಿ ಯು ನೇಲ್ಡ್ ಇಟ್, ಯು ಕಿಲ್ಡ್ ಇಟ್. ಎಸ್, ಥ್ಯಾಂಕ್ ಯು ಮೇಡಮ್. ರಾಘವರೇ, ಈ ದುರ್ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಅಷ್ಟು ಮಾತನ್ನ ವಾಪಸ್ ತಗೋತೀನಿ. ನೀವು ನಿಜವಾಗ್ಲೂ ಒಳ್ಳೆ ಡಾನ್ಸರ್. ನಾನು ಅದಕ್ಕೆ ಕೊನೆ ಎಪಿಸೋಡ್ ಅಲ್ಲಿ ಮಾಡಿದ್ದು, ಇನ್ನೊಂದು ಯಾವ್ದಾದ್ರು ಶೋ ಸ್ಟಾರ್ಟ್ ಆದ್ರೆ ಇದಕ್ಕೆ ಹಾಕೊಳ್ಳಿ ಅಂತ. ಎಲ್ಲರೂ ನನಗೆ ಪ್ರಾಮಿಸ್ ಕೊಟ್ಟಿದ್ದಾರೆ, ಕೊಟ್ಟು ಮಾತು ತಪ್ಪಂಗಿಲ್ಲ. ಎಲ್ಲರೂ ವೇದಿಕೆ ಮೇಲೆ ಬನ್ನಿ, ದಯವಿಟ್ಟು ಇದು ಡ್ಯಾನ್ಸ್ ಮಾಡ್ಲೇಬೇಕು. ಓಕೆ, ಬನ್ನಿ ಕುಣಿಯೋಣ, ಖುಷಿ ಪಡೋಣ. ಮ್ಯೂಸಿಕ್
all the super queens. Thank you so much everybody. ವಿಜೇತ ಕ್ವೀನ್ಗೆ ಸಿಗಲಿದೆ 11.5 ಲಕ್ಷ ಮೌಲ್ಯದ ಚಿನ್ನದ ಕಿರೀಟ. Sponsored by Bima Jewelers, ಬೆಂಗಳೂರು. ಸೆಮಿಫೈನಲ್ ಮಹಿಳೆಯರ ವಿಜಯದ ಕಹಳೆ. ಇಲ್ಲಿ ಗೆಲುವು ಕುಣಿತಾ ಇದೆ, ಸಾಧನೆ ಸದ್ದನ್ನ ಮಾಡ್ತಾ ಇದೆ. ಮತ್ತೆ ನಾಳೆ ಕೂಡ ಸೆಮಿಫೈನಲ್ ನ ಈ ಸಂಭ್ರಮವನ್ನ ನಾವೆಲ್ಲರೂ ಮುಂದುವರಿಸೋಣ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾನು ನಾಳೆ ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ವಾಪಸ್ ಬರ್ತೀನಿ. ಹಾಗೆ ನಾನು ಕೂಡ ಕುರಿ ಇರ್ತಾರೆ. ಥ್ಯಾಂಕ್ ಯು so much Karnataka. Love you so much. Bye bye. Thank you. Presenting Bhima Jewelers, special partner Continental Malgudi Filter Coffee, Sadhguru Ayurveda Gram Floor Soap, digital streaming partner ZEE5.